Good morning dear students, welcome back. So I am your physics professor Dr. Nagaraj explaining second PUC physics in Kannada. Already electrostatics ಅಲ್ಲಿ ಎರಡು ಚಾಪ್ಟರ್ ನ ಕಂಪ್ಲೀಟ್ ಮಾಡಿದೀನಿ. ಮೊದಲನೇದು ಫೀಲ್ಡ್ ಮತ್ತೆ ಚಾರ್ಜಸ್ ಅಂತ, ಎರಡನೇದು ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟರ್ಸ್ ಅಂತ. ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋಸ್ ಮತ್ತೆ ನೋಟ್ಸ್ ಎಲ್ಲ ಕೂಡ ನಿಮ್ಮ ಹತ್ರ ಇದೆ. ನೋಟ್ಸ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ತರ ಹಾಕಿರ್ತೀನಿ. ಆ ಲಿಂಕ್ ಅನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ನೋಟ್ಸ್ ಡೌನ್ಲೋಡ್ ಆಗುತ್ತೆ. ಅದನ್ನ ನೀವು ಪ್ರಿಂಟ್ ಔಟ್ ಆದ ತಗೊಳ್ಳಿ ಅಥವಾ ಸಾಫ್ಟ್ ಕಾಪಿನಾದ್ರೂ ಇಟ್ಕೊಳ್ಳಿ. ಆಯ್ತಾ? ಬನ್ನಿ ಈಗ ನಾವು ನೆಕ್ಸ್ಟ್ ಚಾಪ್ಟರ್ಗೆ ಮುಂದೆ ಹೋಗೋಣ. ಸ್ವಲ್ಪ ನಾನು ಎಂಜಿನಿಯರಿಂಗ್ ಫಿಸಿಕ್ಸ್ ಮತ್ತು CET ನಲ್ಲಿ ಸ್ವಲ್ಪ ಬ್ಯುಸಿ ಆಗಿದೆ, ಹಾಗಾಗಿ ವೀಡಿಯೋಸನ್ನು ಮಾಡೋಕ್ಕಾಗಿರಲಿಲ್ಲ. ಬಟ್ ಡೋಂಟ್ ಥಿಂಕ್ ದಟ್ ಐ ಆಮ್ ನಾಟ್ ಕಂಟಿನ್ಯೂಯಿಂಗ್ ವಿತ್ ಸೆಕೆಂಡ್ PUC ಪೋರ್ಷನ್. ಡೆಫಿನೆಟ್ಲಿ ಐ ವಿಲ್ ಕಂಟಿನ್ಯೂ ವಿತ್ ಸೆಕೆಂಡ್ PUC ಪೋರ್ಷನ್ ವಿತ್ ಮೈ ಯುನೀಕ್ ಸ್ಟೈಲ್ ಆಫ್ ಟೀಚಿಂಗ್. ಮೊದಲೆಲ್ಲ ಹೇಗೆ ಹೇಳ್ಕೊಂಡು ಬರ್ತಾ ಇದ್ನೋ ಹಾಗೆ ಈಗಲೂ ಕೂಡ ಹೇಳ್ಕೊಂಡು ಹೋಗ್ತೀನಿ. ಆಯಿತಾ? ಈಗ ಈ ವಿಡಿಯೋದ ಮೂಲಕ ಒಂದು ಮೇಜರ್ ಪಾರ್ಟನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೆಕೆಂಡ್ PUC ನಲ್ಲಿ. ಏನಪ್ಪ ಅಂತಂದರೆ ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ, ಎಲೆಕ್ಟ್ರಿಕ್ ಕರೆಂಟ್ ಅಂತ ನಾವು ಈಗ ಕಲಿತಾ ಹೋಗ್ತೀವಿ. ಇಷ್ಟು ದಿನ ಕಲ್ತಿದ್ದು ಎಲೆಕ್ಟ್ರೋಸ್ಟ್ಯಾಟಿಕ್ಸ್, ಇನ್ನು ಮುಂದೆ ಕಲಿಯೋದು ಕರೆಂಟ್ ಎಲೆಕ್ಟ್ರಿಸಿಟಿ. ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಮತ್ತು ಕರೆಂಟ್ ಎಲೆಕ್ಟ್ರಿಸಿಟಿನಲ್ಲಿ ಒಂದು ಕಾಮನ್ ಇದೆ. ಏನಪ್ಪ ಅಂತಂದರೆ ಚಾರ್ಜ್. ಎರಡರಲ್ಲೂ ಕೂಡ ಕಾನ್ಸೆಪ್ಟ್ ಆಫ್ ಚಾರ್ಜ್ ಕಾಮನ್ ಇದೆ. ಸೊ ಇಫ್ ದ ಚಾರ್ಜ್ ಈಸ್ ಅಟ್ ರೆಸ್ಟ್ ಆ್ಯಂಡ್ ಹೌ ಇಟ್ ಬಿಹೇವ್ಸ್ ಅಟ್ ರೆಸ್ಟ್, ಅದನ್ನು ಕಲಿಯೋದು ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಚಾರ್ಜ್ಗಳು ಕಾನ್ಸ್ಟೆಂಟ್ ಆಗಿದ್ದಾಗ ಯಾವ ಥರ ಬಿಹೇವ್ ಮಾಡ್ತವೆ, ಅವುಗಳ ಪ್ರಾಪರ್ಟೀಸ್ ಏನು, ಆಮೇಲೆ ಅವುಗಳನ್ನು ಪ್ರೊಡ್ಯೂಸ್ ಮಾಡೋದು ಹೇಗೆ, ಇವನ್ನೆಲ್ಲ ನಾವು ಕಲ್ತಿದ್ದು ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಸ್ಟ್ಯಾಟಿಕ್ಸ್ ಅಂದರೆ ರೆಸ್ಟ್. ಇನ್ನು ಮುಂದೆ ಅವು ಹರ್ಕೊಂಡು ಹೋಗ್ತಾ ಇದ್ದರೆ ಅಂದರೆ ಫ್ಲೋ ಅಲ್ಲಿ ಇದ್ದಾಗ ಅವುಗಳ ಬಿಹೇವಿಯರ್ ಏನು, ಇದನ್ನು ನಾವು ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಆ್ಯಕ್ಚುಲಿ ಕರೆಂಟ್ ಅನ್ನೋ ವರ್ಡ್ ಇದೆಯಲ್ಲ, ಇದು ಡಿಕ್ಷನರಿ ತೆಗೆದು ನೋಡಿ ನೀವು. ಕರೆಂಟ್ ಅಂದರೆ ನಮಗೆಲ್ಲ ಏನಾಗಿದೆ, ಕರೆಂಟ್ ಅಂದ ತಕ್ಷಣಕ್ಕೆ ಎಲೆಕ್ಟ್ರಿಕ್ ಕರೆಂಟ್ ಅನ್ನಂಗೆ ಆಗೋಗ್ಬಿಟ್ಟಿದೆ. ಆ್ಯಕ್ಚುಲಿ ಅದು ಹಂಗಲ್ಲ. ನೀವು ಡಿಕ್ಷನರಿ ತೆಗೆದು ನೋಡಿ. ಕರೆಂಟ್ ಅಂದರೆ ಫ್ಲೋ ಅಂತ, ಹರಿಯೋದು ಅಂತ. ಹರಿತಾ ಇರೋದನ್ನು ನಾವು ಕರೆಂಟ್ ಅಂತ ಕರಿತೀವಿ. ಕರೆಂಟ್ ಆಫ್ ವಾಟರ್ ಅಥವಾ ವಾಟರ್ ಕರೆಂಟ್ ಅಂತ ಕರಿತೀವಿ. ಈಗ ನದಿನಲ್ಲಿ ನೀರು ಹರಿಯುತ್ತಲ್ವಾ, ಅದನ್ನು ವಾಟರ್ ಕರೆಂಟ್ ಅಂತ ಕರಿತೀವಿ. ಅಥವಾ ಜನ ನಡ್ಕೊಂಡು ಹೋಗ್ತಾ ಇರ್ತಾರೆ, ಈಗ ಜಾತ್ರೆ ನಡೀತಾ ಇರುತ್ತೆ ನಿಮ್ಮೂರಲ್ಲಿ, ಓಕೆ, ಕರೆಂಟ್ ಆಫ್ ಪೀಪಲ್ ಅಂತ ಕರಿತೀವಿ. ವಿಂಡ್ ಕರೆಂಟ್ ಅಂತ ಕರಿತೀವಿ. ಗಾಳಿ ಬೀಸುತ್ತಲ್ವಾ, ಅದನ್ನು ವಿಂಡ್ ಕರೆಂಟ್ ಅಂತೀವಿ. ಹಾಗೆ ಚಾರ್ಜಸ್ ಹರಿತಾ ಇದ್ರೆ ಅದನ್ನ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಈ ಚಾಪ್ಟರ್ಲಿ ನಾವು ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಫ್ಲೋ ಆಫ್ ಚಾರ್ಜಸ್ ಅನ್ನೇ ಡಿಸ್ಕಸ್ ಮಾಡೋದ್ರಿಂದ ಪದೇ ಪದೇ ನೀವು ಅದನ್ನೇನು ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳೋ ನೆಸೆಸಿಟಿ ಇಲ್ಲ. ಬರೀ ಕರೆಂಟ್ ಅಂದರೆ ಸಾಕು. ಸೊ ಕರೆಂಟ್ ಅಂದರೆ ಆ್ಯಕ್ಚುಯಲ್ ಮೀನಿಂಗ್ ಫ್ಲೋ, ಬಟ್ ಇಲ್ಲಿ ನಾನು ಅದನ್ನು ಫ್ಲೋ ಆಫ್ ಚಾರ್ಜ್ ಅಂತ ತಗೊಂಡಿದ್ದೀನಿ. ಓಕೆ, ಎಲೆಕ್ಟ್ರಿಕ್ ಕರೆಂಟ್ಗಿಂತ ಹೋಗೋದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಇಂಟ್ರೊಡಕ್ಷನ್ ಥರ ಕೊಟ್ಬಿಡ್ತೀನಿ. ಇವತ್ತು ನೋಡಿ, ನಿಮ್ಮ ಸುತ್ತಮುತ್ತ, ನಿಮ್ಮ ಮನೆಯಲ್ಲಿ, ನಿಮ್ಮ ಕಾಲೇಜಲ್ಲಿ, ಅಥವಾ ನೀವು ಹೋಗೋ ಬಸ್ ಸ್ಟಾಪ್ ಇರ್ಬೋದು, ಇನ್ನೊಂದು ಮತ್ತೊಂದು ಎಲ್ಲ ಕಡೆ ನೋಡಿ ಎಲೆಕ್ಟ್ರಿಕ್ ಕರೆಂಟಿಂದ ವರ್ಕ್ ಆಗುವಂಥ ಸಾಕಷ್ಟು ಡಿವೈಸಸ್ ಅನ್ನು ಕಾಣಿಸ್ಬೋದು. ನಿಮ್ಮ ಮನೆಯಲ್ಲಿ TV ಇರ್ಬೋದು, ನಿಮ್ಮ ಮೊಬೈಲ್ ಚಾರ್ಜರ್ ಇರ್ಬೋದು, ಅಥವಾ ರೇಡಿಯೋ, ಅಮ್ಮನ ಅಡುಗೆ ಮನೆಯಲ್ಲಿ ಹೋದರೆ ಅಮ್ಮ ಯೂಸ್ ಮಾಡೋ ಮಿಕ್ಸಿ ಅಥವಾ ರೆಫ್ರಿಜರೇಟರ್, ಅಥವಾ ನೀವು ಅದೇ ಹೊಲಕ್ಕೆ ಹೋಗ್ತೀರಾ ಅಂದ್ಕೊಳ್ಳಿ, ನೀರನ್ನು ಎತ್ತಲಿಕ್ಕೆ ಪಂಪ್, ಆಯಿತಾ, ಕಾಲೇಜಿಗೆ ಹೋಗ್ತೀರಾ ಅಂದ್ಕೊಳ್ಳಿ, ಅಲ್ಲೇನಾದರೂ ಬೈ ಚಾನ್ಸ್ ಏರ್ ಕಂಡೀಷನಿಂಗ್ ಸಿಸ್ಟಮ್ ಇತ್ತು ಅಂದರೆ ಏರ್ ಕಂಡೀಷನರ್, ಅಥವಾ PPT ಪ್ರೆಸೆಂಟ್ ಮಾಡಲಿಕ್ಕೆ ಪ್ರೊಜೆಕ್ಟರ್, ಯಾವ್ದಾದ್ರು ಎಕ್ಸಾಂಪಲ್. ಇವಾಗಂತೂ ಎಲೆಕ್ಟ್ರಿಕ್ ಟ್ರೈನ್ಸ್, ಇವಾಗ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಂದಿದ್ದಾವೆ. ಅಂದರೆ ಎಲೆಕ್ಟ್ರಿಕ್ ಕರೆಂಟ್ ಅನ್ನೋದು ನಮ್ಮ ಜೀವನದ ಒಂದು ಭಾಗ ಆಗೋಗ್ಬಿಟ್ಟಿದೆ. ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅವರ್ ಲೈಫ್ ಅಂತ ಆಗೋಗ್ಬಿಟ್ಟಿದೆ. ಆದರೆ ವಿದ್ಯಾರ್ಥಿಗಳೇ, ಒಂದು ತಿಳ್ಕೊಳ್ಳಿ, ಈ ಎಲೆಕ್ಟ್ರಿಕ್ ಕರೆಂಟ್ ಅನ್ನೋದು ತುಂಬ ಹಳೆಯ ಕಾನ್ಸೆಪ್ಟ್ ಅಲ್ಲ, ಹೊಸ ಕಾನ್ಸೆಪ್ಟ್ ಅಂದ ಮಾತ್ರಕ್ಕೆ ನೀವು ಸರ್ ಅಂದರೆ 10 ವರ್ಷ 15 ವರ್ಷ ಹಿಂದೆ ಇತ್ತ, ಹಂಗೇನಲ್ಲ. ಕಂಪೇರ್ ಟು ಹಿಸ್ಟರಿ ಆಫ್ ಸೈನ್ಸ್, ಕಂಪೇರ್ ಟು ಹಿಸ್ಟರಿ ಆಫ್ ದ ಚಾರ್ಜಸ್, ಎಲೆಕ್ಟ್ರಿಕ್ ಕರೆಂಟ್ ಈಸ್ ನ್ಯೂ. ಮೇ ಬಿ ಅರೌಂಡ್ 150 ಇಯರ್ಸ್ ಅಷ್ಟೇ. 150 ಇಯರ್ಸ್ ಬ್ಯಾಕ್ ಎಲೆಕ್ಟ್ರಿಕ್ ಕರೆಂಟ್ ಅನ್ನೋದು ಕಾಮನ್ ಮ್ಯಾನ್ಗೆ ಗೊತ್ತೇ ಇರಲಿಲ್ಲ. ಲ್ಯಾಬೊರೇಟ್ರಿನಲ್ಲಿ ಇತ್ತು. ಬಿಡಿ 1800 ಆಗಲೇ ವೋಲ್ಟಾ ಅನ್ನೋನು ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ಎಕ್ಸ್ಪರಿಮೆಂಟನ್ನು ಮಾಡಿದ್ದ. ಒಂದು ಕಪ್ಪೆ ಮೇಲೆ ಯಾರೋ ಎಕ್ಸ್ಪರಿಮೆಂಟನ್ನು ಮಾಡಿದ್ದನ್ನು ನೋಡಿ ಅವನು ಕೂಡ ಅದನ್ನು ಕಂಟಿನ್ಯೂ ಮಾಡಿ ಒಂದು ಸೆಲ್ಲನ್ನೇ ಡಿಸೈನ್ ಮಾಡಿದ್ದ. ಆದರೆ ಸುಮಾರು ವರ್ಷ ಆ ಎಲೆಕ್ಟ್ರಿಕ್ ಕರೆಂಟ್ ಕಾನ್ಸೆಪ್ಟು ಲ್ಯಾಬೊರೇಟ್ರಿ ಲೆವೆಲಲ್ಲೇ, ಅಂದರೆ ರಿಸರ್ಚ್ ಲೆವೆಲಲ್ಲೇ ಇತ್ತು. ಅದನ್ನು ಕಾಮನ್ ಮ್ಯಾನ್ ಲೆವೆಲ್ಗೆ ತರಕ್ಕೆ ಆಗಿರಲಿಲ್ಲ. ಆಮೇಲೆ ಕಾಮನ್ ಮ್ಯಾನ್ಗೂ ಅಷ್ಟೇ ಎಲೆಕ್ಟ್ರಿಕ್ ಕರೆಂಟಿಂದ ಅಂಥ ಉಪಯೋಗ ಏನು ಗೊತ್ತಿರಲಿಲ್ಲ ಅವನಿಗೆ. ಯಾಕೆ ಅಂದರೆ ಅವಾಗ ಫ್ಯಾನ್ ಇರಲಿಲ್ಲ, ಫ್ರಿಡ್ಜ್ ಇರಲಿಲ್ಲ, TV ಇರಲಿಲ್ಲ, ಮೊಬೈಲ್ ಇರಲಿಲ್ಲ, ಎಲೆಕ್ಟ್ರಿಕ್ ಬಲ್ಬ್ ಇರಲಿಲ್ಲ, ಆಯಿತಾ. ಹಾಗಾಗಿ ಎಲೆಕ್ಟ್ರಿಕ್ ಕರೆಂಟ್ ಅನ್ನೋದು ಅವ್ನಿಗೇನು ಅಂಥ ನೆಸೆಸಿಟಿ ಅನ್ನೋ ಥರ ಅನಿಸಿರಲಿಲ್ಲ. ಇಟ್ ವಾಸ್ ನಾಟ್ ಎ
ಕಾಮನ್ ಮ್ಯಾನ್ಸ್ ಕಮಾಡಿಟಿ ಆಯಿತಾ. ಆಮೇಲೆ ಅದರಲ್ಲಿ ರಿಸರ್ಚ್ ಆಗ್ತಾ ವಿಜ್ಞಾನಿಗಳು ಒಂದೊಂದಾಗಿ ಹೊಸದಾಗಿ ಏನೇನೋ ಕಂಡುಹಿಡಿದ್ರು. ಫ್ಯಾರಡೆ ಅನ್ನೋ ಒಬ್ಬ ವಿಜ್ಞಾನಿ ಏನು ಮಾಡ್ದ, ಎಲೆಕ್ಟ್ರಿಕ್ ಜನರೇಟರನ್ನು ಕಂಡುಹಿಡಿದ್ಬಿಟ್ಟು ವಿ ಕ್ಯಾನ್ ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ ಇನ್ ಎ ಲಾರ್ಜ್ ಅಮೌಂಟ್ ಅಂತ ತೋರಿಸ್ಕೊಟ್ಟ. ಸಿಕ್ಕಾಪಟ್ಟೆ ಕರೆಂಟನ್ನು ಪ್ರೊಡ್ಯೂಸ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟ ಫ್ಯಾರಡೆ ಆಗಲಿ. ಸೊ ಯಾವುದೋ ಒಂದು ವಿಡಿಯೋದಲ್ಲಿ ನಾನು ಫ್ಯಾರಡೆ ಬಗ್ಗೆ ಹೇಳಿದ್ದೀನಿ. ಫ್ಯಾರಡೆ ಅನ್ನೋರು ನಮಗೆ ರೋಲ್ ಮಾಡೆಲ್ ಆಗಿರಬೇಕು. ಒಬ್ಬ ಸ್ಟೂಡೆಂಟ್ಗೆ ಕಲಿಯೋರಿಗೆ ಫ್ಯಾರಡೆ ಶುಡ್ ಬಿ ಅ ರೋಲ್ ಮಾಡೆಲ್. ಸೊ ಫ್ಯಾರಡೆ ಅಷ್ಟು ಕೆಲಸ ಮಾಡಿದ್ದಾರೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿನಲ್ಲಿ. ಹಿಸ್ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ, ಟು ದ ಮ್ಯಾನ್ ಕೈಂಡ್ ಈಸ್ ಇನ್ವ್ಯಾಲ್ಯೂಯಬಲ್. ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗೋದಿಲ್ಲ. ಸರಿ, ಅವರು ಜನರೇಟರನ್ನು ಕಂಡಿಡಿದ ಮೇಲೆ ಎಲೆಕ್ಟ್ರಿಕ್ ಕರೆಂಟನ್ನು ಎಷ್ಟು ಬೇಕಾದರೂ ಪ್ರೊಡ್ಯೂಸ್ ಮಾಡುವುದು ಅಂತ ತೋರಿಸಿಕೊಟ್ಟ ಮೇಲೆ ಥಾಮಸ್ ಅಲ್ವಾ ಎಡಿಸನ್ ಅಂತ ನೀವು ಬಹುಶಃ ಎಲ್ಲ ಕೇಳಿರ್ಬೋದು. ಥಾಮಸ್ ಅಲ್ವಾ ಎಡಿಸನ್ ಅನ್ನೋ ವಿಜ್ಞಾನಿ ಬಲ್ಬನ್ನು ಡಿಸೈನ್ ಮಾಡ್ತಾನೆ. ಬಲ್ಬನ್ನು ಡಿಸೈನ್ ಮಾಡಿ ಅವಾಗ ಗೊತ್ತಾಗುತ್ತೆ ಎಲೆಕ್ಟ್ರಿಸಿಟಿಯ ಉಪಯೋಗ ಏನು ಅಂತ. ಪ್ರಾಯಶಃ ಎಲೆಕ್ಟ್ರಿಕ್ ಬಲ್ಬೇ ಫಸ್ಟ್ ಕಾಮನ್ ಮ್ಯಾನ್ ಲೆವೆಲ್ಗೆ ಬಂದಂಥ ಒಂದು ಉಪಕರಣ, ಅಂದರೆ ಒಂದು ಡಿವೈಸ್. ಎಲೆಕ್ಟ್ರಿಕ್ ಕರೆಂಟಿಂದ ರನ್ ಆಗುವಂಥ ಒಂದು ಡಿವೈಸನ್ನು ಯಾವುದಾದ್ರು ಫಸ್ಟ್ ಅಂತ ಹೇಳಿದರೆ ಅದು ಎಲೆಕ್ಟ್ರಿಕ್ ಬಲ್ಬೇನೆ. ಆಮೇಲೆ ಬೇರೆದೆಲ್ಲ ಬಂತು. ಸೊ ಎಡಿಸನ್ ಬಲ್ಬನ್ನು ಕಂಡಿಡ್ದ. ಅಷ್ಟೊತ್ತಿಗಾಗಲೇ 19th ಸೆಂಚುರಿ ಎಂಡ್, ಅಂದರೆ 1870 1890 ಈ ಥರ ಆಗ್ತಾ ಇತ್ತು. ಸ್ವಲ್ಪ ಕೇಳಿಸ್ಕೊಳ್ಳಿ, ಯಾಕೆಂದರೆ ನಾವು ವಿಜ್ಞಾನ ಕಲಿಬೇಕು. ವಿಜ್ಞಾನ ಸೈನ್ಸ್ ಈಸ್ ವೆರಿ ಮಚ್ ಎಸೆನ್ಷಿಯಲ್. ಅಟ್ ದ ಸೇಮ್ ಟೈಮ್ ಅದರ ಬ್ಯಾಕ್ಗ್ರೌಂಡ್, ಅದರಿಂದ ಇರ್ತಕ್ಕಂಥ ಹಿಸ್ಟ್ರಿ ಕೂಡ ಬಹಳ ಮುಖ್ಯ. ಎಷ್ಟು ಜನ ಎಷ್ಟು ಥರದ ತ್ಯಾಗ ಮಾಡಿದ್ದಾರೆ, ಎಷ್ಟು ಎಫರ್ಟ್ ಹಾಕಿದ್ದಾರೆ, ಅದೆಲ್ಲನೂ ಕೂಡ ತಿಳ್ಕೊಂಡ್ರೆ ಅವಾಗ ನಮಗೆ ಸೈನ್ಸಲ್ಲಿ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸರಿ, ಥಾಮಸ್ ಅಲ್ವಾ ಎಡಿಸನ್ ಕರೆಂಟನ್ನು ಬಲ್ಬನ್ನು ಬೆಳಗಲಿಕ್ಕೆ, ಸೊ ಇನ್ ಆರ್ಡರ್ ಟು ಗ್ಲೋ ದ ಬಲ್ಬ್, ಟು ಪ್ರೊಡ್ಯೂಸ್ ದ ಲೈಟ್, ಹಿ ಮೇಡ್ ಯೂಸ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಪ್ರಾಬಬಲಿ ದಟ್ ಈಸ್ the first example where electric current came to common man level. ಅರ್ಥ ಆಯ್ತಲ್ವಾ? ಆಮೇಲೆ ಬೇರೆ ಏನೇನೇನೋ ಮಾಡಿದ್ರು. ಎಲೆಕ್ಟ್ರಿಕ್ ಕರೆಂಟಿಂದ ಮೋಟರ್ ರನ್ ಮಾಡಂಗೆ ಮಾಡಿದ್ರು, ವೆಹಿಕಲ್ಸನ್ನು ಮೂವ್ ಮಾಡೋ ಥರ ಮಾಡಿದರು, ಆಮೇಲೆ ಫ್ಯಾನ್ ತಿರುಗೋ ಥರ ಮಾಡಿದರು, ಹೀಟ್ ಪ್ರೊಡ್ಯೂಸ್ ಆಗೋ ಥರ ಮಾಡಿದರು, ಮ್ಯಾಗ್ನೆಟಿಕ್ ಫೀಲ್ಡನ್ನು ಜನರೇಟ್ ಮಾಡೋ ಥರ ಎಲ್ಲ ಮಾಡಿ ಇವೆಲ್ಲ ಬಂತು. ಆಯಿತಾ? ಈಗ ಇಲ್ಲಿ ಒಂದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಒಂದು ವಿಷಯ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ, ನಾವು ಕನ್ನಡಿಗರು ಹೆಮ್ಮೆ ಪಟ್ಕೋಬೇಕು. ಯಾಕೆ ಅಂತ ಹೇಳ್ತೀನಿ. ಇದು ಎಲೆಕ್ಟ್ರಿಕ್ ಕರೆಂಟು ಆಲ್ಮೋಸ್ಟ್ 1890 ಅಷ್ಟಕ್ಕಾಗಲೇ ವೆಸ್ಟರ್ನ್ ಕಂಟ್ರೀಸಲ್ಲಿ ಸ್ವಲ್ಪ ಪಾಪ್ಯುಲರ್ ಆಗಿಬಿಟ್ಟಿತ್ತು. ಜನ ಎಲ್ಲ ಉಪಯೋಗಿಸ್ತಾ ಇದ್ರು ಎಲೆಕ್ಟ್ರಿಕ್ ಕರೆಂಟನ್ನು. ಆಯಿತಾ? ನಮ್ಮಲ್ಲಿ ಆ ಟೈಮಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಬ್ರಿಟಿಷರ್ಸ್ ನಮ್ಮನ್ನು ರೂಲ್ ಮಾಡ್ತಾ ಇದ್ರು. ನಮ್ಮ ದೇಶದಲ್ಲಿ ಅವರು ಆಳ್ವಿಕೆ ನಡೆಸ್ತಾ ಇದ್ರು. ಆಯಿತಾ? ಕರ್ನಾಟಕದಲ್ಲಿ KGF ಅಂತ ಒಂದು ಪ್ಲೇಸನ್ನು ನೀವು ಕೇಳಿರಬೇಕು, ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ಅಂತ. ಅಲ್ಲಿ ಗೋಲ್ಡ್ ಎಕ್ಸ್ಟ್ರಾಕ್ಷನ್ ನಡೀತಾ ಇತ್ತು. ಆ ಗೋಲ್ಡನ್ನು ತೆಗೆದುಬಿಟ್ಟು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಆ ಗೋಲ್ಡನ್ನು ತೆಗೆದುಬಿಟ್ಟು ಮತ್ತೆ ಅಲ್ಲಿರೋ ಏನೇನೇನೇನೋ ಕೆಲವು ಮಿಷಿನರೀಸನ್ನು ರನ್ ಮಾಡಲಿಕ್ಕೆ ಎಲೆಕ್ಟ್ರಿಕ್ ಕರೆಂಟ್ ಯೂಸ್ ಮಾಡಿದರೆ ಫಾಸ್ಟಾಗಿ ಆಗುತ್ತೆ, ಎಫಿಷಿಯೆಂಟಾಗಿ ಆಗುತ್ತೆ ಅಂತ ಗೊತ್ತಾಯಿತು. ಸರಿ, ಎಲೆಕ್ಟ್ರಿಕ್ ಕರೆಂಟನ್ನು ಜನ್ರೇಟ್ ಮಾಡಬೇಕಲ್ಲ, ಏನು ಮಾಡೋದು? ಸೊ ಆಗ ಆ KGF ಏನಿತ್ತಲ್ಲ, ಕೋಲಾರ್ ಗೋಲ್ಡ್ ಫೀಲ್ಡ್ಸ್, it was under the total control of Britishers, but Mysore was under the administration of Maharajas. ಮೈಸೂರು ಮಹಾರಾಜರು ಮೈಸೂರನ್ನು, ಅಂದರೆ ಮೈಸೂರಿಗೆ ಸಂಬಂಧಪಟ್ಟಂಥ ಒಂದು 8-9 ಜಿಲ್ಲೆಗಳನ್ನು ಅವರು ಆಳ್ವಿಕೆ ಮಾಡ್ತಾ ಇದ್ರು. ಆಗ ಅವರು ಯಾರು ಬ್ರಿಟಿಷ್ನವರು ಮೈಸೂರು ಮಹಾರಾಜರಿಗೆ ಒಂದು ಪ್ರಪೋಸಲನ್ನು ಕೊಟ್ಟರು. ಏನಂತ, ನೀವು ಎಲೆಕ್ಟ್ರಿಕ್ ಕರೆಂಟನ್ನು ಪ್ರೊಡ್ಯೂಸ್ ಮಾಡಿ ನಮಗೆ ಸೇಲ್ ಮಾಡಿ, ನಾವು ಅದನ್ನು ತಗೊಂಡು ಗೋಲ್ಡನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂತ. ಸರಿ, ಎಲ್ಲಿ ಪ್ರೊಡ್ಯೂಸ್ ಮಾಡೋದು? ನೀವೆಲ್ಲ ಕೇಳಿರ್ಬೋದು, ಶಿವನ ಸಮುದ್ರ ಅಂತ ಕನಕಪುರದ ಹತ್ರ ಇದೆ ಶಿವನ ಸಮುದ್ರ. ಶಿಂಷಾ, ಶಿವನ ಸಮುದ್ರ, ಗಗನಚುಕ್ಕಿ, ಬರಚುಕ್ಕಿ, ಕಾವೇರಿ, ಇವೆಲ್ಲ ಒಂದಕ್ಕೊಂದು ಸೇರ್ಕೊಂಡಿರೋ ಹೆಸರುಗಳು. ಆಯಿತಾ? ಸೊ ಶಿವನ ಸಮುದ್ರದ ಹತ್ರ ಕಾವೇರಿ ನದಿ ಮೇಲಿಂದ ಧುಮ್ಮಿಕ್ಕಿ ಬೀಳ್ತಾಳೆ, ಗಗನಚುಕ್ಕಿ, ಬರಚುಕ್ಕಿ. ಆ ನೀರನ್ನು ನಾವು ಉಪಯೋಗಿಸ್ಕೊಂಡ್ಬಿಟ್ಟು, ನಾನು ಈ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಇಂಟ್ರೊಡಕ್ಷನ್ ಕೊಡಬೇಕಾದ್ರೆ ಹೇಳಿದ್ದೀನಿ, ದಾರಾ ಬೇಂದ್ರೆ ಅವರು ಏನು ಜೋಗ್ ಫಾಲ್ಸನ್ನು ನೋಡಿ ದುಡು ಗಾಜಿನ ಕಂಬಗಳು ಉದುರುತ್ತಿವೆ ಅಂತ ಹೇಳಿದಲ್ಲ, ಆ ಥರ ಇಲ್ಲಿ ನೀರು ಬರ್ತಿತ್ತಲ್ಲ, ಮೇಲಿಂದ ನೀರು ಬೀಳ್ತಾ ಇತ್ತಲ್ವ, ಅಂದರೆ ಆ ಹೈಡ್ರೋ ಅಂದರೆ ವಾಟರ್ ಎನರ್ಜಿಯನ್ನು ನಾವು ಎಲೆಕ್ಟ್ರಿಸಿಟಿಯಾಗಿ ಕನ್ವರ್ಟ್ ಮಾಡಬಹುದು ಅಂತ ಹೇಳಿ ಅವರು ಟೆಕ್ನಾಲಜಿಯನ್ನು ಕೊಟ್ಟರು. ಆಮೇಲೆ ಜನರೇಟರ್ಸನ್ನು ಇನ್ಸ್ಟಾಲ್ ಮಾಡಿದರು. ಸೊ ಹಾಗಾಗಿ ಫಸ್ಟು ಎಲೆಕ್ಟ್ರಿಕ್ ಜನರೇಟ್ ಆಗಿದ್ದು ಲಾರ್ಜ್ ಕ್ವಾಂಟಿಟಿನಲ್ಲಿ ಇನ್ 1906, ದಟ್ ಈಸ್ ಇನ್ ಕರ್ನಾಟಕ.
ಆಯಿತಾ. ಸೊ ಶಿವನ ಸಮುದ್ರದ ಹತ್ರ ಕನಕಪುರದ ಹತ್ರ ಬರುತ್ತೆ, ಅಲ್ಲಿ ಫಸ್ಟ್ ಎಲೆಕ್ಟ್ರಿಸಿಟಿ ಜನರೇಟ್ ಆಯಿತು. ಸಿಕ್ಕಾಪಟ್ಟೆ ಜನರೇಟ್ ಆಗೋದು. ಅವಾಗೆಲ್ಲ ಏನಂತ ಮಳೆಗೆಲ್ಲ ಏನು ತೊಂದರೆ ಇರ್ತಾ ಇರಲಿಲ್ಲ, ಸಾಕಷ್ಟು ನೀರು ಹರಿತಾ ಇತ್ತು, ಕಾವೇರಿ ಯಾವಾಗಲೂ ಹರಿತಾನೇ ಇತ್ತು. ಹಾಗಾಗಿ ಸಿಕ್ಕಾಪಟ್ಟೆ ಕರೆಂಟ್ ಪ್ರೊಡ್ಯೂಸ್ ಆಗ್ತಾ ಇತ್ತು. ಸೊ ಅಲ್ಲಿ ಜನರೇಟ್ ಆದಂಥ ಕರೆಂಟನ್ನು KGFಗೆ ಟ್ರಾನ್ಸ್ಫರ್ ಮಾಡಿ ಕೂಡ ಸಾಕಷ್ಟು ಕರೆಂಟು ಮಿಕ್ತಾ ಇತ್ತು, ಉಳಿತಾ ಇತ್ತು. ಅವಾಗ ಮಹಾರಾಜರು ಏನು ಮಾಡಿದರು, ಆ ಕರೆಂಟನ್ನು ಮೈಸೂರಿಗೆ ಮತ್ತು ಬೆಂಗಳೂರಿಗೆ ಡೆಲಿವರ್ ಮಾಡಿದರು, ಅಂದರೆ ಡೈವರ್ಟ್ ಮಾಡಿದರು, ಕೊಟ್ಟರು. ಇದನ್ನು ಬೀದಿ ದೀಪ ಬೆಳಗಿಸ್ಲಿಕ್ಕೆ ಯೂಸ್ ಮಾಡಿ, ಕಾಮನ್ ಮ್ಯಾನ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ. ಆ ರೀತಿ ಎಲೆಕ್ಟ್ರಿಕ್ ಕರೆಂಟು ಕಾಮನ್ ಮ್ಯಾನ್ ಲೆವೆಲ್ಗೆ ಫಸ್ಟ್ ಇಂಡಿಯಾದಲ್ಲಿ ಬಂದಿದ್ದು ಎಲ್ಲಿ ಅಂತಂದರೆ ಅದು ಕರ್ನಾಟಕದಲ್ಲಿ. ಸೊ ಎಲೆಕ್ಟ್ರಿಕ್ ಕರೆಂಟ್ನ ಯೂಸ್ ಮಾಡಿಕೊಂಡು ಬೀದಿ ದೀಪನೆಲ್ಲ ಬೆಳೆಸಿದ್ರು. ಬೀದಿ ದೀಪ ಅಂದರೆ ಸ್ಟ್ರೀಟ್ ಲೈಟ್ ಅಂತೀವಲ್ಲ ಅದು. ಸೊ ಹಾಗಾಗಿ ಎಲೆಕ್ಟ್ರಿಕ್ ಕರೆಂಟ್ ಗ್ರ್ಯಾಜುಯಲಿ ಗೇನ್ಡ್ ಮೊಮೆಂಟಮ್. ಸೊ ಇದು ಒಂದು ಸಣ್ಣ ಸ್ಟೋರಿ ಅಲ್ಲ, ಇದು ಇನ್ಸಿಡೆಂಟ್, ಘಟನೆ ಇದು. ಸೊ ನಾ ಏನಕ್ಕೆ ಹೇಳಿದೆ ಅಂತಂದರೆ, ನಮ್ಮ ಸ್ಟೇಟ್ ಇದೆಯಲ್ಲ, ನಮ್ಮ ರಾಜ್ಯ ಇದೆಯಲ್ಲ, ಅಥವಾ ನಮ್ಮ ಜನ ಇದೀವಲ್ಲ, ನಾವು ಯಾವುದರಲ್ಲೂ ಯಾರಿಗೂ ಕಡಿಮೆ ಇಲ್ಲ. ಆಯಿತಾ. ಹಾಗೆ ನೀವು ಕೂಡ ವಿದ್ಯಾರ್ಥಿಗಳು, ನೀವು ಯಾರಿಗೂ ಕಡಿಮೆ ಇಲ್ಲ, ಯಾವುದರಲ್ಲೂ ಕಡಿಮೆ ಇಲ್ಲ. ನಾವು ಏನಪ್ಪ ಅಂತಂದರೆ, ನಮಗೆ ನಮ್ಮ ಎನರ್ಜಿ ನಮಗೆ ತಕ್ಷಣಕ್ಕೆ ಗೊತ್ತಾಗೋದಿಲ್ಲ. ಈ ರಾಮಾಯಣದಲ್ಲಿ ನೀವು ಆಂಜನೇಯನ ಕ್ಯಾರೆಕ್ಟರ್ನ ಕೇಳಿರ್ತೀರ. ಆಂಜನೇಯ ಎಷ್ಟು ಶಕ್ತಿಶಾಲಿ ಅಂತಂದರೆ, ಅವನು ಸಮುದ್ರನೇ ಹಾರಬಲ್ಲವನು. ಆದರೆ ಅನ್ಫಾರ್ಚುನೇಟ್ಲಿ ಅವನಿಗೆ ಅವನ ಶಕ್ತಿ ಬಗ್ಗೆ ಗೊತ್ತೇ ಇರೋದಿಲ್ಲ. ನಿನಗೆ ಈ ಕೆಪಾಸಿಟಿ ಇದೆ, ಯು ಕ್ಯಾನ್ ಅಂತ ಹೇಳಲಿಕ್ಕೆ ಒಬ್ಬರು ಬೇಕಾಗಿದ್ದರಷ್ಟೇ. ಆಂಜನೇಯ, ನಿನಗೆ ಶಕ್ತಿ ಇದೆ, ನೀನು ಮನಸ್ಸು ಮಾಡಿದರೆ ಇಂಥ 10 ಸಮುದ್ರ ದಾಟ್ಬೋದು, 7 ಸಮುದ್ರ ದಾಟ್ಬೋದು, 7 ಸಾಗರವನ್ನು ದಾಟ್ಬೋದು ನೀನು ಅಂತ ಅವನಿಗೆ ಹೇಳಿದರೆ, ಅವಾಗ ಅವನು ಮನಸ್ಸು ಮಾಡ್ತಾ ಇದ್ದಂತೆ, ಹಾರ್ತಾ ಇದ್ದಂತೆ. ಆಯಿತಾ. ಹಾಗೆ ನಾವು ಕೂಡ, ನಮ್ಮಲ್ಲಿ ಶಕ್ತಿ ಇಲ್ಲ ಅಂತಲ್ಲ, ಪ್ರತಿಭೆ ಇಲ್ಲ ಅಂತಲ್ಲ, ಆದರೆ ನಮ್ಮನ್ನು ನಾವು ಅಷ್ಟೊಂದು ಎಕ್ಸ್ಪೋಸ್ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ವಿದ್ಯಾರ್ಥಿಗಳೇ, ಒಂದು ತಿಳ್ಕೊಳ್ಳಿ, ನಾವು ಯಾರಿಗೂ ಕಡಿಮೆ ಇಲ್ಲ. ಅಂದರೆ ನಾವು ಅಂತಂದರೆ ನೀವು ಯಾರಿಗೂ ಕಡಿಮೆ ಇಲ್ಲ. ಮೊದಲನೇದಾಗಿ ನಮ್ಮ ಮನಸ್ಸನ್ನು ನಾವು ಬದಲಾಯಿಸ್ಕೋಬೇಕು. ನಾನು ಐ ಕ್ಯಾನ್ ಅಂತ, ಐ ಕ್ಯಾನ್ ನಾಟ್ ಅಲ್ಲ, ಐ ಕ್ಯಾನ್ ಅಂತ ಮಾಡಬೇಕು. ನಾನು ಮಾಡಬಲ್ಲೆ ಅಂತ ಅಂದ್ಕೋಬೇಕು. ಸೊ ಅದಕ್ಕೆ ನಾನು ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟಿದ್ದು. ಸೊ ಇಷ್ಟೆಲ್ಲ ಹೇಳಿ ಆದಮೇಲೆ ಈಗ ನಾನು ಎಲೆಕ್ಟ್ರಿಕ್ ಕರೆಂಟ್ ಕಡೆ ಬರ್ತೀನಿ. ಈಗ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಏನು, ಇದರಿಂದ ಏನೇನು ಉಪಯೋಗಗಳಿದ್ದಾವೆ, ಇದರಲ್ಲಿ ಬರ್ತಕ್ಕಂಥ ಸಣ್ಣ ಪುಟ್ಟ ಡಿರೈವೇಷನ್ಸ್ಗಳನ್ನೆಲ್ಲ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮತ್ತು ಇದಿಷ್ಟೊತ್ತು PTK ಆಯಿತು, ಇಂಟ್ರೊಡಕ್ಷನ್ ಆಯಿತು. ಕಮಿಂಗ್ ಟು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, CET ಪಾಯಿಂಟ್ ಆಫ್ ವ್ಯೂ, ನೀಟ್ ಪಾಯಿಂಟ್ ಆಫ್ ವ್ಯೂ, ಎಲ್ಲ ದೃಷ್ಟಿಯಿಂದನೂ ಈ ಚಾಪ್ಟರ್ ಬಹಳ ಇಂಪಾರ್ಟೆಂಟ್. ಇಲ್ಲಿ ಡಿರೈವೇಷನ್ಸ್ಗಳಿದ್ದಾವೆ, 1 ಮಾರ್ಕಿ ಕ್ವಶನ್ಸ್ ಇದ್ದಾವೆ, 2 ಮಾರ್ಕ್, 3 ಮಾರ್ಕ್ ಇದೆ, 5 ಮಾರ್ಕ್ ನ್ಯೂಮರಿಕಲ್ಸ್ ಇದೆ, CET ಎಂಟ್ರೆನ್ಸಿಗೆ ಬರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಹಾಗಾಗಿ ಈ ಚಾಪ್ಟರ್ ಬಹಳ ಮುಖ್ಯ. ಜೊತೆಗೆ ಇಲ್ಲಿ ಏನು ಕಲಿತೀರಾ, ಇದರ ಕಂಟಿನ್ಯೂಯೇಷನ್ ನೆಕ್ಸ್ಟ್ ಚಾಪ್ಟ್ರಲ್ಲಿ ಬರ್ತಾ ಹೋಗುತ್ತೆ. ಮ್ಯಾಗ್ನೆಟಿಕ್ ಎಫೆಕ್ಟ್ ಇರ್ಬೋದು, ಮೆಕ್ಯಾನಿಕಲ್ ಎಫೆಕ್ಟ್ ಇರ್ಬೋದು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಇರ್ಬೋದು, ಅಲ್ಲೆಲ್ಲ ಕೂಡ ನಾವು ಇದನ್ನು ಕಲಿತಾ ಹೋಗ್ತೀವಿ. ಆಯಿತಾ. ಇಷ್ಟು ಹೇಳಿದ ಮೇಲೆ ಕರೆಂಟ್ ಡೆಫಿನೇಷನ್ಗೆ ಬರೋಣ. ವಾಟ್ ಈಸ್ ಎಲೆಕ್ಟ್ರಿಕ್ ಕರೆಂಟ್? ಬ್ರಾಡರ್ ಸೆನ್ಸಲ್ಲಿ ಡಿಫೈನ್ ಮಾಡೋದಾದರೆ, ಇಟ್ ಈಸ್ ಫ್ಲೋ ಆಫ್ ಚಾರ್ಜಸ್. ಅಷ್ಟು ಹೇಳಿದರೆ ಮಾರ್ಕ್ಸ್ ಕೊಟ್ಬಿಡ್ತಾರೆ ಸರ್? 90% ಕೊಡಲ್ಲ. ಯಾವಾಗ ಕೊಡ್ತಾರೆ? ಬೈ ಚಾನ್ಸ್ ನೀನೇನೋ ಫೇಲ್ ಆಗಂಗಿದೆಯಾ, ಇದಕ್ಕೆ ಮಾರ್ಕ್ಸ್ ಕೊಟ್ಟರೆ ನೀನು ಪಾಸ್ ಆಗ್ತೀಯ ಅನ್ನಂಗಿದ್ರೆ ಮಾತ್ರ ಕೊಡ್ತಾರೆ. ಯಾಕೆಂದರೆ ಅದು ಪೂರ್ತಿ ಆನ್ಸರ್ ಅಲ್ಲ. ಇಫ್ ಯು ಸೇ ಇಟ್ ಈಸ್ ಫ್ಲೋ ಆಫ್ ಚಾರ್ಜ್, ಇಟ್ ಈಸ್ ನಾಟ್ ಕರೆಕ್ಟ್. ಯು ಹ್ಯಾವ್ ಟು ಡಿಫೈನ್ ಇಟ್ ಪ್ರಾಪರ್ಲಿ. ಡೆಫಿನೆಟ್ ಆಗಿರಬೇಕು, ಅವಾಗಲೇ ನಾವು ಡೆಫಿನೇಷನ್ ಅಂತ ಕರೆಯೋದು. ಹೆಂಗೆ ಡಿಫೈನ್ ಮಾಡ್ತೀರಾ? ಇಟ್ ಈಸ್ ಫ್ಲೋ ಆಫ್ ಚಾರ್ಜಸ್ ಅಕ್ರಾಸ್ ಎ ಗಿವನ್ ಏರಿಯಾ ಪರ್ ಯೂನಿಟ್ ಟೈಮ್. ನೋಡ್ರಪ್ಪ, ಇವಾಗ ಒಂದು ಕಂಡಕ್ಟರ್ ಅಂದರೆ ಏನು ಗೊತ್ತಿದೆ ನಿಮಗೆ? ಕಂಡಕ್ಟರ್ನಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗುತ್ತೆ, ಇನ್ಸುಲೇಟರ್ನಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗಲ್ಲ. ಆಯಿತಾ. ಈ ಕಂಡಕ್ಟರ್ನಲ್ಲಿ ಈಗ ಒಂದು ಎಲ್ಲ ಈ ಥ್ರೂಔಟ್ ದಿಸ್ ಚಾಪ್ಟರ್ ಐ ಟೇಕ್ ಓನ್ಲಿ ಸಿಲಿಂಡ್ರಿಕಲ್ ಶೇಪ್, ಅಂದರೆ ಯೂನಿಫಾರ್ಮ್ ಕ್ರಾಸ್ ಸೆಕ್ಷನಲ್ ಏರಿಯಾ ಇರೋ ಥರ ತಗೋತೀನಿ. ಈಗ ನೀವು ಒಂದು ಚಾರ್ಜ್ ಇದೆ ಅಂತ, ಜಸ್ಟ್ ಒಂದು ಚಾರ್ಜ್, ಈ ಚಾರ್ಜ್ ಹೀಗೆ ಹರ್ಕೊಂಡು ಹೋಗ್ತಾ ಇದ್ದರೆ ಅವಾಗ ನಾನು ಅದನ್ನು ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀನಿ. ಆಯಿತಾ. ಈ ಥರದ್ದು ಒಂದು 50 ಚಾರ್ಜು, 100 ಚಾರ್ಜು, 1000 ಚಾರ್ಜು ಹರ್ಕೊಂಡು ಹೋಗ್ತಾ ಇದೆ. ಇಲ್ಲೆಲ್ಲ ಒಂದು ಇಮ್ಯಾಜಿನರಿ ಏರಿಯಾನ ಕನ್ಸಿಡರ್ ಮಾಡೋಣ. ಆ ಏರಿಯಾ ಮೂಲಕ 1 ಸೆಕೆಂಡ್ಗೆ ಎಷ್ಟು ಚಾರ್ಜ್ ಹರ್ಕೊಂಡೋಯ್ತೋ ಅದನ್ನು ನಾನು ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀನಿ. ಸೊ ಇಟ್ ಈಸ್ ದ ಅಮೌಂಟ್ ಆಫ್ ಚಾರ್ಜ್ ಫ್ಲೋಯಿಂಗ್ ಅಕ್ರಾಸ್ ಗಿವನ್ ಏರಿಯಾ ಪರ್ ಯೂನಿಟ್ ಟೈಮ್. ದಿಸ್ ಈಸ್ ನೋನ್ ಆಸ್ ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಿಕ್ ಕರೆಂಟನ್ನು ಡಿಫೈನ್ ಮಾಡಿ ಅಂದರೆ ಹೆಂಗೆ ಡಿಫೈನ್ ಮಾಡಬೇಕು? ಇಟ್ ಈಸ್ ಅ ಫ್ಲೋ ಆಫ್ ಚಾರ್ಜ್ ಅಕ್ರಾಸ್ ಎ ಗಿವನ್ ಏರಿಯಾ ಪರ್ ಯೂನಿಟ್ ಟೈಮ್. ಇದು ಕೂಡ ಪೂರ್ತಿ ಆನ್ಸರ್ ಅಲ್ಲ ಸರ್. ಮತ್ತು ಇನ್ನೇನು ಸರ್? ಇನ್ನೊಂದೇ ಒಂದು ವರ್ಡನ್ನು ಸೇರಿಸ್ಬೇಕು, ಇನ್ನೆರಡು ವರ್ಡನ್ನು ಸೇರಿಸ್ಬೇಕು, ಒಂದಲ್ಲ 2 ವರ್ಡ್. ಯಾವ್ಯಾವುದು? ಫ್ಲೋ ಆಫ್ ಚಾರ್ಜಸ್ ಅಕ್ರಾಸ್ ಗಿವನ್ ಏರಿಯಾ
ಪರ್ ಯೂನಿಟ್ ಟೈಮ್ ಇನ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್. ಒಂದೇ ದಿಕ್ಕಿನಲ್ಲಿ ಹರ್ಕೊಂಡು ಹೋಗಬೇಕು. ಒಂದೇ ದಿಕ್ಕಿನಲ್ಲಿ ಹರ್ಕೊಂಡು ಹೋದರೆ ಮಾತ್ರ ಅದನ್ನು ನಾವು ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಸುಮ್ಮನೆ ಫ್ಲೋ ಆಫ್ ಚಾರ್ಜ್ ಅಂತ ಬರೆದ್ಬಿಟ್ರೆ ಅದು ಹೆಂಗೆ ಬೇಕಾದರೂ ಆಗ್ಬೋದು. ಈಗ ಈ ಕಂಡಕ್ಟರ್ನಲ್ಲಿ ಚಾರ್ಜು ಹಿಂಗೂ ಹೋಗ್ಬೋದು, ಹಿಂಗೂ ಹೋಗ್ಬೋದು. ಈ ಥರ ಸುಮ್ಮನೆ ಅಲ್ಲೇ ರ್ಯಾಂಡಮ್ ಆಗಿ ಓಡಾಡ್ಕೊಂಡಿದ್ರೆ that cannot be called as electric current. Current should be in a particular direction, means flow should be in a particular direction. ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈಗ ಬರೀ ಡೆಫಿನೇಷನ್ ಅನ್ನು ಹೇಳ್ಬಿಡ್ತೀನಿ, ಯಾಕೆಂದರೆ ಫಸ್ಟ್ ಡೆಫಿನೇಷನ್ ಗೊತ್ತಾಗ್ಬಿಟ್ರೆ ಆಮೇಲಿಂದ ಅರ್ಥ ಆಗ್ತಾ ಹೋಗುತ್ತೆ. ಸೊ ಎಲೆಕ್ಟ್ರಿಕ್ ಕರೆಂಟ್ ಡಿಫೈನ್ ಮಾಡಿ ಅಂದರೆ ಹೆಂಗೆ ಡಿಫೈನ್ ಮಾಡ್ತೀರಾ? ಇಟ್ ಈಸ್ ಅ ಫ್ಲೋ ಆಫ್ ಚಾರ್ಜ್ ಪರ್ ಯೂನಿಟ್ ಟೈಮ್ ಅಕ್ರಾಸ್ ಎ ಗಿವನ್ ಏರಿಯಾ ಇನ್ ಎ ಗಿವನ್ ಡೈರೆಕ್ಷನ್, ಇನ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್. ಆ್ಯಂಡ್ SI ಯೂನಿಟ್ ಈಸ್ ಆಂಪೇರ್. ವಿ ರೆಪ್ರೆಸೆಂಟ್ ಇಟ್ ಬೈ ಎ, ಕ್ಯಾಪಿಟಲ್ ಎ ಸಿಂಬಲ್ ಬರೆಯೋದಾದರೆ. ಫುಲ್ ನೇಮ್ ಬರೆಯೋದಾದರೆ AMPERE, ಆಂಪಿಯರ್ ಅಂತ ಬರಿಬೇಕು, ಸೈಂಟಿಸ್ಟ್ ನೇಮ್ ಅದು. ಈಗ ಈ ಕರೆಂಟಲ್ಲಿ ಎರಡು ಥರ ಬರಿತೀವಿ. ಒಂದು ಸ್ಟೆಡಿ ಕರೆಂಟ್, ಸ್ಟೆಡಿ ಅಂದರೆ ಕಾನ್ಸ್ಟೆಂಟ್ ಅಂತ. ಇನ್ನೊಂದು ವೇರಿಯಬಲ್ ಕರೆಂಟ್. ವೇರಿಯಬಲ್ ಅಂದರೆ ನಿಮಗೆಲ್ಲ ಗೊತ್ತಿದೆ, ಚೇಂಜ್ ಆಗೋದು ಅಂತ. ವಾಟ್ ಈಸ್ ಅ ಸ್ಟೆಡಿ ಕರೆಂಟ್, ವಾಟ್ ಈಸ್ ವೇರಿಯಬಲ್ ಕರೆಂಟ್? ಈಗ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಕ್ರಾಸ್ ಸೆಕ್ಷನ್ ತೊಗೊಂಡಿದ್ದೀನಿ. ಫಸ್ಟ್ ಸೆಕೆಂಡಲ್ಲಿ 10 ಚಾರ್ಜ್ ಹರ್ಕೊಂಡೋಯ್ತು. ನೆಕ್ಸ್ಟ್ ಇನ್ನೊಂದು ಸೆಕೆಂಡಿಗೆ 10 ಚಾರ್ಜು, ಇನ್ನೂ ಒಂದು ಸೆಕೆಂಡಿಗೆ 10 ಚಾರ್ಜು. ಈ ಥರ ಎವ್ರಿ ಒನ್ ಸೆಕೆಂಡ್ 10 ಚಾರ್ಜಸ್ ಫ್ಲೋಯಿಂಗ್, ಅಥವಾ 20 ಫ್ಲೋಯಿಂಗ್, ಅಥವಾ 5 ಫ್ಲೋಯಿಂಗ್. ದಟ್ ಮೀನ್ಸ್ number of charge, magnitude of charge flowing across the area is constant, then it is called steady current. That means equal amount of charge flows in equal intervals of time, it is called steady current. Got it? Suppose in the first second 10 coulomb, next second 1 coulomb, next second 25 coulomb, next second only 2 coulomb. ಈ ಥರ ಚೇಂಜ್ ಆದರೆ, ಸಪೋಸ್ ದ ಚಾರ್ಜ್ ಈಸ್ ಚೇಂಜಿಂಗ್ ಇನ್ ಎವ್ರಿ ಸೆಕೆಂಡ್, ಅನ್ಈಕ್ವಲ್ ಅಮೌಂಟ್ ಆಫ್ ಚಾರ್ಜ್ ಈಸ್ ಫ್ಲೋಯಿಂಗ್ ಇನ್ ಅನ್ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್, ದೆನ್ ಇಟ್ ಈಸ್ ಕಾಲ್ಡ್ ವೇರಿಯಬಲ್ ಕರೆಂಟ್. ಸೊ ಸ್ಟೆಡಿ ಕರೆಂಟ್ ವಿ ರೆಪ್ರೆಸೆಂಟ್ ಇಟ್ ಲೈಕ್ ದಿಸ್, ವೇರಿಯಬಲ್ ಕರೆಂಟ್ ವಿ ರೆಪ್ರೆಸೆಂಟ್ ಇಟ್ ಲೈಕ್ ದಿಸ್, dq divided by dt. ಸೊ dq ಅಂದರೆ ವೇರಿಯೇಷನ್ ಇನ್ ದ ಚಾರ್ಜ್, dt ಇಂದ ಅಂದರೆ ವೇರಿಯೇಷನ್ ಇನ್ ದ ಟೈಮ್ ಅಂತ. ಆದರೆ ಎರಡೂ ಕರೆಂಟ್ಗೂ ಯೂನಿಟ್ ಬಂದು ಆಂಪಿಯರೇನೇ, ಆಯಿತಾ? ಯೂನಿಟ್ ಏನು ಚೇಂಜ್ ಆಗಲ್ಲ, ಡೆಫಿನೇಷನ್ ಚೇಂಜ್ ಆಯ್ತು ಅಷ್ಟೇ. ಇಫ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ಫ್ಲೋಯಿಂಗ್ ರಿಮೈನ್ಸ್ ಕಾನ್ಸ್ಟೆಂಟ್, ಇಟ್ ಈಸ್ ಕಾಲ್ಡ್ ಸ್ಟೆಡಿ ಕರೆಂಟ್. ಇಫ್ ಇಟ್ ವೇರೀಸ್, ದೆನ್ ಇಟ್ ಈಸ್ ಕಾಲ್ಡ್ ವೇರಿಯಬಲ್ ಕರೆಂಟ್. ಬಟ್ ಸದ್ಯಕ್ಕೆ ನಾವು ಸ್ಟೆಡಿ ಕರೆಂಟ್ ಅಷ್ಟೇ ಕನ್ಸಿಡರ್ ಮಾಡೋಣ. ವೇರಿಯಬಲ್ ಕರೆಂಟನ್ನು ಇನ್ನೊಂದು ಚಾಪ್ಟ್ರಿಗೆ ಪೋಸ್ಟ್ಪೋನ್ ಮಾಡೋಣ. ಅರ್ಥ ಆಯ್ತಲ್ವಾ? ಸೊ ಈಗ ನಾನು ಕರೆಂಟಿನ ಡೆಫಿನೇಷನನ್ನು ಹೇಳಿದೆ. ಐ ಬಂದು ಕರೆಂಟು, ಕ್ಯೂ ಬಂದು ಚಾರ್ಜ್, ಟಿ ಬಂದು ಟೈಮು. ಆಮೇಲೆ ಐಯನ್ನು ನಾವು ಫಂಡಮೆಂಟಲ್ ಕ್ವಾಂಟಿಟಿ ಅಂತ ತಗೋಬೇಕು, ಯಾಕೆಂದರೆ SI ಸಿಸ್ಟಮಲ್ಲಿ ಕರೆಂಟ್ ಈಸ್ ಆಲ್ಸೋ ಒನ್ ಆಫ್ ದಿ ಫಂಡಮೆಂಟಲ್ ಕ್ವಾಂಟಿಟಿ. ಓಕೆ, ಲೆಟ್ ಮಿ ನೌ ಪ್ರೊಸೀಡ್ ಫರ್ದರ್. ಈಗ ಕಂಡಕ್ಟರ್ನ ಒಳಗಡೆ ಏನಾಗುತ್ತೆ, ಮೈಕ್ರೋಸ್ಕೋಪಿಕ್ ವ್ಯೂ ಅಂತ ಕರೀತಾರೆ. ವಾಟ್ ಆ್ಯಕ್ಚುಲಿ ಹ್ಯಾಪನ್ಸ್ ಇನ್ಸೈಡ್ ದಿ ಕಂಡಕ್ಟರ್, ವಾಟ್ ಈಸ್ ಹ್ಯಾಪನಿಂಗ್ ಇನ್ಸೈಡ್ ದಿ ಕಂಡಕ್ಟರ್, ನಿಜವಾಗ್ಲೂ ಒಳಗಡೆ ಏನಾಗುತ್ತೆ ನೋಡೋಣ. ನೋಡಿ ವಿದ್ಯಾರ್ಥಿಗಳೇ, ಈಗಷ್ಟೇ ಹೇಳಿದೆ ಇಟ್ ಈಸ್ ನಥಿಂಗ್ ಬಟ್ ಫ್ಲೋ ಆಫ್ ಚಾರ್ಜ್ ಅಂತ. ಇಲ್ಲಿಗೆ ಬರೋಣ. I is equal to Q/T. Q ಅನ್ನೋದು ಚಾರ್ಜ್, ಆಯಿತಾ? ಈ ಚಾರ್ಜ್ ಅನ್ನೋದು ಯಾವ ರೂಪದಲ್ಲಿ ಬೇಕಾದರೂ ಇರ್ಬೋದು. ಇಟ್ ಮೇ ಬಿ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ಸ್, ಆಯಿತಾ? ಆರ್ ಇಟ್ ಮೇ ಬಿ ಇನ್ ಟರ್ಮ್ಸ್ ಆಫ್ ಅಯಾನ್ಸ್. ಅಯಾನ್ಸ್ ಅಂದರೆ ಇವಾಗ ಸೋಡಿಯಂ, ಫಾರ್ ಎಕ್ಸಾಂಪಲ್ ಸೋಡಿಯಂ ಇದೆ. ಸೋಡಿಯಮಲ್ಲಿ ಒಂದು ಎಲೆಕ್ಟ್ರಾನನ್ನು ನೀವು ರಿಮೂವ್ ಮಾಡಿದರೆ Na+, ಅದು ಅಯಾನ್ ಆಗುತ್ತೆ. ಅರ್ಥ ಆಯ್ತಾ? ಒಂದು ಎಲೆಕ್ಟ್ರಾನನ್ನು ತೆಗೆದು ನಾನು ಅಯಾನ್ ಮಾಡಿದೆ, ಪಾಸಿಟಿವ್ ಅಯಾನ್. ಸೊ ಕೆಲವೊಮ್ಮೆ ಅಯಾನ್ಸೇ ಮೂವ್ ಆಗಿ ಕರೆಂಟ್ ಬರುವಂಥ ಚಾನ್ಸ್ ಇದೆ. ಅದನ್ನು ಅಯಾನಿಕ್ ಕರೆಂಟ್ ಅಂತೀವಿ. ಅಂಥ ಮೆಟೀರಿಯಲ್ಸನ್ನು ಅಯಾನಿಕ್ ಕಂಡಕ್ಟರ್ಸ್ ಅಂತ ಕರಿತೀವಿ. ಇನ್ನು ಕೆಲವೊಮ್ಮೆ ಈ ಎಲೆಕ್ಟ್ರಾನ್ಸನ್ನು ರಿಮೂವ್ ಮಾಡಿ ಚಾರ್ಜನ್ನು, ಅಥವಾ ಎಲೆಕ್ಟ್ರಾನ್ಸನ್ನೇ ಫ್ಲೋ ಮಾಡಿ ಚಾರ್ಜನ್ನು ಮೂವ್ ಮಾಡಿ ಕರೆಂಟ್ ಬರೋ ಥರ ಮಾಡಿರ್ತೀವಿ. ಅದೀಗ ಸೋಡಿಯಂ ಇದೆಯಲ್ಲ, ಸೋಡಿಯಮಲ್ಲಿ ಎಲೆಕ್ಟ್ರಾನನ್ನು ತೆಗಿಯೋದಿಲ್ಲ ನಾನು. ನಿಮಗೆಲ್ಲ ಗೊತ್ತಿದೆ ಸೋಡಿಯಮಿನ ಅಟಾಮಿಕ್ ನಂಬರ್ 11. ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದರೆ 1s2, 2s2, 2p6, 3s1, ಆಯಿತಾ? ಈ 1 ಎಲೆಕ್ಟ್ರಾನ್ ಇದೆಯಲ್ಲ, ಅದರ ವೇಲೆನ್ಸ್ ಎಲೆಕ್ಟ್ರಾನ್ ಅಂತ ಕರೀತಾರೆ. ಕೆಮಿಸ್ಟ್ರಿನಲ್ಲೆಲ್ಲ ಓದಿದ್ದೀರಾ. ಆ ಒಂದು ಎಲೆಕ್ಟ್ರಾನನ್ನು ಪೂರ್ತಿ ತೆಗೆದಾಕ್ಬಿಟ್ಟು ಫುಲ್ ಸೋಡಿಯಮನ್ನೇ ಮೂವ್ ಮಾಡಿಸಿದ್ರೆ ಅದು ಅಯಾನಿಕ್ ಕರೆಂಟ್. ಆ ಒಂದು ಎಲೆಕ್ಟ್ರಾನನ್ನು ತೆಗೆದಾಕಲ್ಲ ನಾನು, ಒಳಗಡೆನೇ ಇಟ್ಕೊಂಡಿರ್ತೀನಿ, ಅದನ್ನ ಫ್ರೀ ಮಾಡಿಬಿಡ್ತೀನಿ, ಆಯಿತಾ? ಆ್ಯಕ್ಚುಲಿ ಅದು ಫ್ರೀ ಆಗಿರುತ್ತೆ, ಯಾಕೆಂದರೆ ವೇಲೆನ್ಸ್ ಎಲೆಕ್ಟ್ರಾನು. ಆ ಫ್ರೀ ಆಗಿರೋ ಎಲೆಕ್ಟ್ರಾನೇ ಓಡಾಡ್ಕೊಂಡಿದ್ರೆ ಆವಾಗಲೂ ಕರೆಂಟ್ ಬರುತ್ತೆ. ಅದನ್ನು ನಾವು ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ.
ಮೆಟಾಲಿಕ್ ಕಂಡಕ್ಟರ್ ಅಂತ ಕರಿತೀವಿ ಅದನ್ನು, ಅಯಾನಿಕ್ ಕಂಡಕ್ಟರ್ ಅಂತ ಕರೆಯೋದಿಲ್ಲ. ಕರೆಂಟ್ ಡ್ಯೂ ಟು ಎಲೆಕ್ಟ್ರಾನ್ಸ್ ಅದು. ಇಲ್ಲಿ ಬಂದಿದ್ದು ಕರೆಂಟ್ ಡ್ಯೂ ಟು ಅಯಾನ್ಸ್. ಈ ಚಾಪ್ಟರ್ನಲ್ಲಿ ನಾನು ಅಯಾನಿಕ್ ಕರೆಂಟನ್ನು ತಗೊಳ್ಳಲ್ಲ, ಅಯಾನಿಕ್ ಕಂಡಕ್ಟರ್ಸನ್ನು ತಗೊಳ್ಳಲ್ಲ, ಮೆಟಾಲಿಕ್ ಕಂಡಕ್ಟರ್ಸನ್ನು ಮಾತ್ರ ತಗೋತೀನಿ. ಅಂದರೆ ನನ್ನ ಡಿಸ್ಕಷನಲ್ಲಿ ಇನ್ನು ಮುಂದೆ ಎಲ್ಲ ಬರೋದು ಫ್ಲೋ ಆಫ್ ಎಲೆಕ್ಟ್ರಾನ್ಸೇನೇ, ಫ್ಲೋ ಆಫ್ ಅಯಾನ್ಸ್ ಅಲ್ಲ. ಆಯಿತಾ ಸರ್? ಇದೆಲ್ಲ ಸಿಲೆಬಸಲ್ಲಿ ಇದೆಯಾ? ಇದೆ, ಇದೆಲ್ಲ ಸಿಲೆಬಸಲ್ಲಿದೆ. 1 ಮಾರ್ಕಿಗೆ ಬರುತ್ತೆ. ವಾಟ್ ಆರ್ ಅಯಾನಿಕ್ ಕಂಡಕ್ಟರ್ಸ್, ವಾಟ್ ಆರ್ ಮೆಟಾಲಿಕ್ ಕಂಡಕ್ಟರ್ಸ್, ಇನ್ ಕಾಪರ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಡ್ಯೂ ಟು ಆಪ್ಷನ್ಸ್. ಇವೆಲ್ಲ ಮಲ್ಟಿಪಲ್ ಚಾಯ್ಸ್ ಇದೆಯಲ್ವಾ? ಕಾಪರ್ ಬಂದು ಮೆಟಲ್, ಅದು ಮೆಟಲ್ ಅಂದರೆ ಕಂಡಕ್ಟರ್, ಮೆಟಾಲಿಕ್ ಕಂಡಕ್ಟರ್. ಕಾಪರ್, ಸಿಲ್ವರ್, ಅಲ್ಯೂಮಿನಿಯಂ, ಗೋಲ್ಡ್ ಇವೆಲ್ಲ ಮೆಟಾಲಿಕ್ ಕಂಡಕ್ಟರ್ಸ್. ಅದರೊಳಗಡೆ ಹರಿಯೋ ಕರೆಂಟು ಇಟ್ ಈಸ್ ಡ್ಯೂ ಟು ಫ್ಲೋ ಆಫ್ ಚಾರ್ಜಸ್. ಯಾವ ಚಾರ್ಜ್ ಅದು? ಎಲೆಕ್ಟ್ರಾನ್ಸ್. ಎಂಥ ಎಲೆಕ್ಟ್ರಾನ್ಸ್? ವೇಲೆನ್ಸ್ ಎಲೆಕ್ಟ್ರಾನ್ಸ್. ಆ ವೇಲೆನ್ಸ್ ಎಲೆಕ್ಟ್ರಾನ್ಸ್ಗೆ ಇನ್ನೊಂದು ಹೆಸರು ಫ್ರೀ ಎಲೆಕ್ಟ್ರಾನ್. ಅರ್ಥ ಆಯ್ತಲ್ವಾ? ಈಗ ಬರೋಣ, ಇದೇ ಎಕ್ಸಾಂಪಲ್ಗೆ ಬರೋಣ. ಈಗ ಒಂದಷ್ಟು ದೊಡ್ಡ ಸೋಡಿಯಮನ್ನು ತೊಗೊಂಡಿದ್ದೀನಿ, ಒಂದು ಸೋಡಿಯಂ ಕ್ಯೂಬ್ ಅಂತಾನೆ ಅಥವಾ ಕಾಪರ್ ಅಂತಂದು, ಒಟ್ಟು ಒಂದು ಬಲ್ಕ್ ಮೆಟೀರಿಯಲನ್ನು ತೊಗೊಂಡಿದ್ದೀನಿ ಅಂದ್ಕೊಳ್ಳಿ. ಈ ಥರ ಬಲ್ಕ್ ಮೆಟೀರಿಯಲ್ ಇದೆ. ಆಯಿತಾ? ಈಗ ನೋಡಿ, ಈ ಸೋಡಿಯಂ ಇದೆಯಲ್ಲ, ಈ ಸೋಡಿಯಮನ್ನು ನಾನು ಇಲ್ಲಿ ಬರಿತೀನಿ. ನ್ಯೂಕ್ಲಿಯಸ್, ಸುತ್ತ ಕೆ ಶೆಲ್ನಲ್ಲಿ 2 ಎಲೆಕ್ಟ್ರಾನು, ಸುತ್ತ ಎಲ್ ಶೆಲ್ ಅಂದರೆ ನೋಡಿ 2s2 2p6. ಅದರಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದಾವಪ್ಪ ನೋಡಿ, 6 + 2 8. ಸೊ 4 5 6 7 8. ಆಯಿತಾ? ಇದಿಷ್ಟನ್ನು ಸೇರಿ ಕೋರ್ ಅಂತ ಕರೀತಾರೆ. ಅದು ಬಲ್ಕ್ ಮ್ಯಾಟರ್, ಅದು ಒಂದು ಹ್ಯೂಜ್ ಮ್ಯಾಟರ್. ಅದು ಅದರ ಸುತ್ತ ಇನ್ನು ಒಂದೇ ಒಂದು ಎಲೆಕ್ಟ್ರಾನ್ ಇದೆಯಲ್ಲ, ಅದನ್ನು ಫ್ರೀ ಎಲೆಕ್ಟ್ರಾನ್ ಅಂತ ಕರೀತಾರೆ. ಇಲ್ಲಿ ಸುತ್ತುತ್ತಲ್ಲ, ಇದು ಫ್ರೀ ಎಲೆಕ್ಟ್ರಾನ್. ಯಾಕೆ ಫ್ರೀ ಎಲೆಕ್ಟ್ರಾನ್ ಅದು ಫಸ್ಟ್ ನಮಗೆ ಗೊತ್ತಾಗಬೇಕು. ವೈ ಇಟ್ ಈಸ್ ಕಾಲ್ಡ್ ಆಸ್ ಫ್ರೀ ಎಲೆಕ್ಟ್ರಾನ್? ನೋಡಿ, ಇದು ಫಸ್ಟ್ ಏನಾಯಿತು ಗೊತ್ತಾ? ಎಲೆಕ್ಟ್ರಿಕ್ ಕರೆಂಟು ಅವೆಲ್ಲ ಬಂದಾಯಿತು. ಬಂದ ಮೇಲೆ ಜನ ಸುಮಾರು ಎಲ್ಲ ಎಕ್ಸ್ಪರಿಮೆಂಟ್ಸ್ ಎಲ್ಲ ಮಾಡಿದರು, ಮೆಟೀರಿಯಲ್ಗಳಲ್ಲಿ ಗಮನಿಸಿದ್ರು. ಕೆಲವು ಮೆಟೀರಿಯಲಲ್ಲಿ ಕರೆಂಟ್ ಹರಿಯೋದು, ಕೆಲವರಲ್ಲಿ ಹರಿತಾ ಇರಲಿಲ್ಲ. ಕಾಪರಲ್ಲಿ, ಸಿಲ್ವರ್ನಲ್ಲಿ ಹರಿಯೋದು, ಪ್ಲಾಸ್ಟಿಕ್ಕಲ್ಲಿ, ಗ್ಲಾಸಲ್ಲಿ, ವುಡ್ಡಲ್ಲಿ, ಕ್ವಾರ್ಡ್ಸಲ್ಲಿ ಹರಿತಾ ಇರಲಿಲ್ಲ. ಅವಾಗ ಅದನ್ನು ಇನ್ಸುಲೇಟರ್ ಅಂದರು, ಇದನ್ನು ಕಂಡಕ್ಟರ್ ಅಂದರು. ಬಟ್ ಪ್ರಶ್ನೆ ಏನು ಗೊತ್ತಾ? ಪ್ರತಿಯೊಂದು ಮೆಟೀರಿಯಲ್ಲಲ್ಲೂ ಆಟಮ್ಸ್ ಇದ್ದಾವೆ. ಆದರೂ ಒಂದೊಂದು ಥರ. ಯಾಕೆ ಅವುಗಳ ಬಿಹೇವಿಯರ್ ಡಿಫರೆಂಟು? ಕಾಪರಲ್ಲಿ ಯಾಕೆ ಕರೆಂಟ್ ಹರಿಯುತ್ತೆ, ಸಿಲ್ವರ್ನಲ್ಲಿ ಯಾಕೆ ಕರೆಂಟ್ ಹರಿಯುತ್ತೆ, ಅದಕ್ಕೆ ಡೈಮಂಡಲ್ಲಿ ಯಾಕೆ ಕರೆಂಟ್ ಹರಿಯೋದಿಲ್ಲ? ಈ ಥರ ಎಲ್ಲ ಪ್ರಶ್ನೆಗಳು ಬಂತು. ಇನ್ಫ್ಯಾಕ್ಟ್ ಎಲೆಕ್ಟ್ರಿಕ್ ಕರೆಂಟನ್ನು ಕಂಡುಹಿಡಿದಂಥ ವೋಲ್ಟನ್ಗೆ ಕೂಡ ಇದು ಆನ್ಸರ್ ಗೊತ್ತಿರಲಿಲ್ಲ. ವೋಲ್ಟನ್ಗೆಲ್ಲ ಅದಾಗಿ ಆಲ್ಮೋಸ್ಟ್ ಒಂದು 100 ಇಯರ್ಸು ವಾಟ್ ಆ್ಯಕ್ಚುಲಿ ಈಸ್ ಹ್ಯಾಪನಿಂಗ್ ಇನ್ಸೈಡ್ ದಿ ಕಂಡಕ್ಟರ್. ಈ ಕಂಡಕ್ಟರ್ನ ಒಳಗಡೆ ಬ್ಯಾಟ್ರಿ ಕನೆಕ್ಟ್ ಮಾಡಿದ ತಕ್ಷಣ ಹೆಂಗೆ ಕರೆಂಟ್ ಬರುತ್ತೆ ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತೇ ಇರಲಿಲ್ಲ. ಅವರು ಸುಮ್ಮನೆ ಒಂದು ಗೆಸ್ ಮಾಡಿದ್ರು, ಒಳಗಡೆ ಏನೋ ಒಂದು ಇನ್ವಿಸಿಬಲ್ ಫ್ಲೂಯಿಡ್, ಏನೋ ಒಂದು ಲಿಕ್ವಿಡ್ ಇರುತ್ತೆ, ನಾನು ಇಲ್ಲಿ ಬ್ಯಾಟ್ರಿ ಕನೆಕ್ಟ್ ಮಾಡಿದಾಗ ಆ ಲಿಕ್ವಿಡ್ ಹರಿಯುತ್ತೆ ಅನ್ನೋ ಒಂದು ಅಸಂಪ್ಷನ್ ಮಾಡ್ಕೊಂಡಿದ್ರು. ಆ ಅಸಂಪ್ಷನ್ನು ಆಲ್ಮೋಸ್ಟ್ ಒಂದು 70-80 ವರ್ಷ ಅದು ಹಂಗೆ ಅಂದ್ಕೊಂಡಿದ್ರು. ಆಮೇಲೆ ಇಲ್ಲ ಇದು ಏನೋ ತಪ್ಪಿದೆ, ಯಾವ ಫ್ಲೂಯಿಡ್ ಇರೋಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಏನೋ ಮೆಕ್ಯಾನಿಸಮ್ ಇದೆ. ಈ ಥರನೇ ನೋಡಿ ನಾವು ಸೈನ್ಸನ್ನು ಬೆಳೆಸೋದು ಮತ್ತು ಸೈನ್ಸನ್ನು ಕಲಿಯೋದು. ಸೊ ಅದನ್ನೇ ನಾನು ಹೇಳೋದು, ತದ್ವಿದ್ಯಾ ಪರಿಪ್ರಶ್ನೇನ ಅನ್ನೋ ವರ್ಡು ನಮ್ಮ ಸೈನ್ಸ್ಗೆ ಬಹಳ ಸೂಟಬಲ್ ಆಗುತ್ತೆ. ಸರಿ, ಈ ಥರ ಯೋಚನೆ ಮಾಡಿ, ಇಲ್ಲ ಒಳಗಡೆ ಬೇರೆ ಏನೋ ಮೆಕ್ಯಾನಿಸಮ್ ಇರಬೇಕು ಅಂತ ಇಬ್ಬರು ವಿಜ್ಞಾನಿಗಳು, ಲೊರೆಂಟ್ಸ್ ಮತ್ತು ಡ್ರ್ಯೂಡ್ ಅಂತ, ಇವ್ರ ಹೆಸರುಗಳೆಲ್ಲ ನೀವೇ ನೆನ್ಪಿಟ್ಕೋಬೇಡಿ. ಅವರು ಒಂದು ಥಿಯರಿಯನ್ನು ಕೊಡ್ತಾರೆ. ಏನಪ್ಪ ಅಂದರೆ ಫ್ರೀ ಎಲೆಕ್ಟ್ರಾನ್ ಥಿಯರಿ ಅಂತ. ಫ್ರೀ ಎಲೆಕ್ಟ್ರಾನ್ ಕಾನ್ಸೆಪ್ಟನ್ನು ಕೊಡ್ತಾರೆ. ಏನು ಅದು ಫ್ರೀ ಎಲೆಕ್ಟ್ರಾನು? ಪ್ರತಿಯೊಂದು ಆಟಮ್ನಲ್ಲೂ ಎಲೆಕ್ಟ್ರಾನ್ಸ್ ಇರ್ತವೆ, ಆದರೆ ಕೆಲವೊಂದು ಆಟಮ್ಸಲ್ಲಿ ಎಲೆಕ್ಟ್ರಾನ್ಸ್ ಫ್ರೀ ಇರ್ತವೆ, ಕೆಲವೊಂದರಲ್ಲಿ ಫ್ರೀ ಇರೋದಿಲ್ಲ. ನೋಡಿ, ಈಗ ಸೋಡಿಯಮನ್ನೇ ತಗೊಂಡ್ರೆ ಈ ಆರ್ಬಿಟಲ್ಲಿ ನಮಗೆಲ್ಲ ಗೊತ್ತಿದೆ 2 ಎಲೆಕ್ಟ್ರಾನ್ಸನ್ನು ಕೂರಿಸ್ಬೋದು. ಈಗ ಇರೋದು ಒಂದೇ ಎಲೆಕ್ಟ್ರಾನು, ಅಂದರೆ ಇಟ್ ಈಸ್ ಹಾಫ್ ಫಿಲ್ಡ್ ಅಲ್ವಾ, ಅರ್ಧಂಬರ್ಧ ತುಂಬಿದೆ. ನಿಮಗೆ ಕೆಮಿಸ್ಟ್ರಿ ಟೀಚರ್ ಹೇಳ್ಕೊಟ್ಟಿರ್ತಾರೆ, ನಿಮಗೆ ಅರ್ಧ ತುಂಬಿರೋ ಆರ್ಬಿಟ್ಟು ಅನ್ಸ್ಟೇಬಲ್ ಅಂತ. ಹಾಗಾಗಿ ಈ ಎಲೆಕ್ಟ್ರಾನ್ ಅಲ್ಲಿರೋಕ್ಕೆ ಇಷ್ಟಪಡಲ್ಲ, ಆದಷ್ಟು ಹೊರಗಡೆ ಬರೋಕ್ಕೆ ಇಷ್ಟಪಡುತ್ತೆ. ಜೊತೆಗೆ ಅದು ನ್ಯೂಕ್ಲಿಯಸ್ ಇಂದ ತುಂಬ ದೂರದಲ್ಲಿದೆ. ನಾವಾಗಲೇ ಕೂಲಂಬ್ಸ್ ಲಾನಲ್ಲಿ ಓದಿದ್ದೀವಿ, ಈವನ್ ದೋ ದರ್ ಇಸ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಬಿಕಾಸ್ ಆಫ್ ದ ಡಿಸ್ಟೆನ್ಸ್ ಫೋರ್ಸ್ ಈಸ್ ಲೆಸ್. ಫೋರ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಅಂತ ಓದಿದ್ದೀವಲ್ವಾ. ಸೊ ಹಾಗಾಗಿ ಈ ನ್ಯೂಕ್ಲಿಯಸ್ಸಿನ ಇನ್ಫ್ಲೂಯೆನ್ಸ್ ಬಹಳ ಕಡಿಮೆ ಇಲ್ಲಿ, ಇವುಗಳ ಮೇಲಿರುತ್ತೆ, ಅವನ್ನೆಲ್ಲ ಬಿಗಿಯಾಗಿ ಹಿಡಿದಿಟ್ಕೊಂಡಿರುತ್ತೆ. ಆದರೆ ಈ ಎಲೆಕ್ಟ್ರಾನ್ ಮೇಲೆ ಅಂಥ ಕಂಟ್ರೋಲ್ ಇಲ್ಲ. ಇದು ಹೆಂಗೆ ಅಂತಂದರೆ, ಈಗ ನಿಮ್ಮ ಮನೆ, ಈ ಆಟಮನ್ನೇ ಮನೆ ಅಂದ್ಕೊಳ್ಳಿ, ಅಪ್ಪನೋ ಅಮ್ಮನೋ ಒಳಗಡೆ ಇದ್ದಾರೆ, ಇದು
ಫಸ್ಟು ಹಾಲ್, ಇದು ವೆರಾಂಡ, ಇದು ಕಾಂಪೌಂಡ್. ಹಾಲಲ್ಲಿ ಅಥವಾ ರೂಮಲ್ಲಿ ನಿಮ್ಮ ಸಿಸ್ಟರ್ ಇದ್ದಾರೆ, ಹಾಲಲ್ಲಿ ನಿಮ್ಮ ಎಲ್ಡರ್ ಬ್ರದರ್ ಇದ್ದಾರೆ, ನೀನು ಕಾಂಪೌಂಡಲ್ಲಿ ಆಟ ಆಡ್ಕೊಂಡಿದೀಯಾ, ಆಯ್ತಾ. ಅಪ್ಪ ಕೂಗಿದ್ದು ಫಸ್ಟ್ ಅಕ್ಕನಿಗೆ ಅಣ್ಣನಿಗೆ ಕೇಳುತ್ತೆ, ಬರೋ ಇಲ್ಲಿ ಅಂದ ತಕ್ಷಣ ಅವ್ರು ಹೋಗ್ತಾರೆ, ನಿಮಗೆ ಕೇಳಿಸೋದಿಲ್ಲ. ಅಥವಾ ನೀವು ಆಲ್ರೆಡಿ ತುಂಬ ದೂರದಲ್ಲಿರೋದ್ರಿಂದ ಕಾಂಪೌಂಡನ್ನು ಗೇಟನ್ನು ತೆಗೆದು ಹೊರಗಡೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅಥವಾ ಕಾಂಪೌಂಡಲ್ಲೇ ಮೂವ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಅಂದರೆ ಕಂಪೇರ್ ಟು ಯುವರ್ ಸಿಸ್ಟರ್ ಆ್ಯಂಡ್ ಬ್ರದರ್ ಯು ಆರ್ ಫ್ರೀ. ಗೊತ್ತಾಯ್ತಲ್ವಾ? ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಕಂಪೇರ್ ಟು ಕೆ ಶೆಲ್ ಆ್ಯಂಡ್ ಎಲ್ ಶೆಲ್ ದಿಸ್ ಎಲೆಕ್ಟ್ರಾನ್ ಈಸ್ ಫ್ರೀ. ಸೊ ದಿಸ್ ವೇಲೆನ್ಸ್ ಎಲೆಕ್ಟ್ರಾನ್ ಈಸ್ ಫ್ರೀ. ಆ ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟು ಮಟ್ಟಿನ ಫ್ರೀಡಮ್ ಇರುತ್ತೆ? ಆ ಆಟಮಲ್ಲಿ, ಆ ಸಬ್ಸ್ಟೆನ್ಸಲ್ಲಿ ಇರೋ ಜಾಗದಲ್ಲಿ ಓಡಾಡ್ಕೊಂಡಿರೋಷ್ಟು ಫ್ರೀ ಇರುತ್ತೆ. ಈಗ ಒಂದು ಉದಾಹರಣೆ ಕೊಡ್ತೀನಿ. ನೀವು ಕಾಲೇಜಿಗೆ ಹೋಗಿದ್ದೀರಾ, ಕಾಲೇಜಿಗೆ ಹೋಗಿ ಕ್ಲಾಸ್ ರೂಮಲ್ಲಿ ಇದ್ದೀರಾ, ಕ್ಲಾಸ್ ರೂಮಲ್ಲಿ ಇನ್ನೂ ಟೀಚರ್ ಬಂದಿಲ್ಲ, ಹಾಗೆ ಓಡಾಡ್ಕೊಂಡಿರ್ತೀರಲ್ವಾ, ಅದು ಫ್ರೀಡಮ್. ಅದು ಲಿಟ್ಲ್ ಬಿಟ್ ಆಫ್ ಫ್ರೀಡಮ್. ವಿತ್ ಇನ್ ದಿ ಕ್ಲಾಸ್ ರೂಮ್ ಯು ಮೂವ್, ದಟ್ಸ್ ಆಲ್. ಓಕೆ. ಸೊ ಇನ್ನು ಕಾಲೇಜನ್ನು ಬಿಟ್ಟು ಹೊರಗಡೆ ಬರುವಷ್ಟು ಫ್ರೀಡಮ್ ಇಲ್ಲ ನಿಮಗೆ. ಯಾಕೆ ಅಂದರೆ ನೆಕ್ಸ್ಟ್ ಅವರ್ ಕ್ಲಾಸ್ ಇದೆ, ನೆಕ್ಸ್ಟ್ ಅವರ್ ಕ್ಲಾಸ್ ಇದೆ, ಅಷ್ಟರ ಮಟ್ಟಿಗೆ ನೀವು ಬೌಂಡೇನೆ. ಹಾಗೆ ಇಲ್ಲಿ ಕೂಡ ಈ ಥರದ ಫ್ರೀ ಎಲೆಕ್ಟ್ರಾನ್ ಏನಿದೆಯಲ್ಲ, ಅದು ಮೆಟೀರಿಯಲ್ನ ಒಳಗಡೆ ಓಡಾಡ್ಕೊಂಡಿರುತ್ತೆ ಹೊರತು ಮೆಟೀರಿಯಲ್ನ ಬಿಟ್ಟು ಹೊರಗಡೆ ಬರೋಷ್ಟು ಶಕ್ತಿ ಇಲ್ಲ, ಅದಕ್ಕೆ ಧೈರ್ಯನೂ ಇಲ್ಲ. ಆಯಿತಾ? ಅಲ್ಲೇ ಒಳಗಡೆ ಓಡಾಡ್ಕೊಂಡಿರುತ್ತೆ. ಈಗ ನಾನೇನು ಮಾಡ್ತೀನಿ, ಇಲ್ಲೇನು ಶೇಡ್ ಮಾಡಿದ್ನಲ್ಲ ಇದನ್ನು ಕೋರ್ ಅಂತ ಬರೆದು ಹಿಂಗೆ ತೋರಿಸ್ತೀನಿ. ಆಯಿತಾ? ಇನ್ನು ಒಂದು ಏನು ಎಲೆಕ್ಟ್ರಾನ್ ಉಳಿಯುತ್ತಲ್ಲ ಅದನ್ನು ಒಂದು ಡಾಟ್ ಥರ ತೋರಿಸ್ತೀನಿ. ಗೊತ್ತಾಯ್ತಾ? ಈಗ ಈ ಥರದ್ದು ಬೇಕಾದಷ್ಟು ಇರ್ತವೆ. ಈಗ ಸೋಡಿಯಂ ಅಂತಂದೇ ತಗೊಳ್ಟ್ರೆ 1 ಮೀಟರ್ ಕ್ಯೂಬ್ ಸೋಡಿಯಂ. 1 ಮೀಟರ್ ಕ್ಯೂಬ್ ಸೋಡಿಯಂ ಅಂದರೆ ಏನು ಗೊತ್ತಾ? 1 ಮೀಟರ್ ಉದ್ದ, 1 ಮೀಟರ್ ಅಗಲ, 1 ಮೀಟರ್ ಎತ್ತರ ಇರ್ತಕ್ಕಂಥ ಒಂದು ಸೋಡಿಯಂ ಕ್ಯೂಬನ್ನು ತಗೊಂಡ್ರೆ ಅದರಲ್ಲಿ 10⁻28 ಆಟಮ್ಸ್ಗಳಿರ್ತವೆ. ಕರೆಸ್ಪಾಂಡಿಂಗ್ಲಿ 10⁻28 ಫ್ರೀ ಎಲೆಕ್ಟ್ರಾನ್ಸು ಇರಬೇಕಲ್ವಾ? ಒಂದು ಸೋಡಿಯಂ ಆಟಮ್ಗೆ ಒಂದು ಫ್ರೀ ಎಲೆಕ್ಟ್ರಾನು. ಅದೇ ಅಲ್ಯೂಮಿನಿಯಂ ತಗೊಂಡ್ರೆ ಇಟ್ ಈಸ್ ಟ್ರೈವೇಲೆಂಟ್. ಒಂದು ಆಟಮ್ಗೆ 3 ವೇಲೆನ್ಸ್ ಎಲೆಕ್ಟ್ರಾನ್ಸ್. ಹಾಗೆ ಅದು ವೇರಿ ಆಗ್ತಾ ಹೋಗುತ್ತೆ. ಈಗ ತುಂಬ ಡಿವಿಯೇಟ್ ಆಗೋದು ಬೇಡ. ಸೋಡಿಯಂ ತೊಗೊಂಡಿದ್ದೀನಿ, ಸೋಡಿಯಮ್ಮಲ್ಲೇ ಇರೋಣ. ಸೊ ಒಂದು ಸೋಡಿಯಂ ಆಟಮಲ್ಲಿ 11 ಎಲೆಕ್ಟ್ರಾನ್ಗಳು ಇದ್ದರೂ ಒಂದೇ ಎಲೆಕ್ಟ್ರಾನ್ ಫ್ರೀ ಅಷ್ಟೇ. ಆ ಒಂದು ಎಲೆಕ್ಟ್ರಾನನ್ನು ಇಲ್ಲಿ ಬರ್ತಿದ್ದೀನಿ. ಅದೇ ಥರ ಹೇಳಿನಲ್ಲ ಇಷ್ಟು ಇರ್ತವೆ ಅಂತ. ಇವು ಎಲ್ಲಿರ್ತವೆ? ಈ ಮೆಟೀರಿಯಲ್ನ ಒಳಗಡೆ ಅಲ್ಲಲ್ಲಲ್ಲಲ್ಲಲ್ಲೇ ಕೂತ್ಕೊಂಡಿರ್ತವೆ, ಹೀಗೆ ಕೂತ್ಕೊಂಡಿರ್ತವೆ. ಆಯಿತಾ? ಇವು ಒಂಥರ ಮ್ಯಾಸಿವ್ ಬಾಡಿಗಳು. ಆ ಕಡೆ ಈ ಕಡೆ ಓಡಾಡೋಕ್ಕಾಗಲ್ಲ, ಅವು ಸಿಕ್ಕಾಪಟ್ಟೆ ಭಾರ, ಅವು ದಪ್ಪ. ಆದರೆ ಎಲೆಕ್ಟ್ರಾನ್ಸ್ ಹಂಗಲ್ಲ, ಅವು ಎಲ್ಲಿ ಬೇಕಾದ್ರೂ ಓಡಾಡ್ಕೊಂಡಿರ್ಬೋದು ಆರಾಮ. ಈಗ ಮನೆಯಲ್ಲಿ ಚೇರು, ಟೇಬಲ್ಲು ಅಥವಾ ಸೋಫಾ ಅಥವಾ ಇನ್ನೇನೋ ಒಂದು ಮೆಟೀರಿಯಲ್ ಅವೆಲ್ಲ ಸ್ಟ್ಯಾಂಡ್ ಸ್ಟಿಲ್ ಕೂತಿರ್ತವೆ. ಅದೇ ನೀವು ಅಥವಾ ನಿಮ್ಮ ಮನೆಯಲ್ಲಿ ಒಂದು ಯಾವುದೋ ಚಿಕ್ಕ ಮಗು ಇದೆ, ಆರಾಮಾಗಿ ಓಡಾಡ್ಕೊಂಡಿರ್ತಾರೆ. ಅಥವಾ ನಿಮ್ಮ ಮನೆಯಲ್ಲಿ ಒಂದು ಚಿಕ್ಕದ ನಾಯಿ ಸಾಕಿದ್ದೀರಾ, ಆ ನಾಯಿ ಎಲ್ಲಿ ಬೇಕಾದ್ರೂ ಓಡಾಡ್ಕೊಂಡಿರುತ್ತೆ. ಹಾಗೆ ಅಷ್ಟರ ಮಟ್ಟಿನ ಫ್ರೀಡಮ್ ಎಲೆಕ್ಟ್ರಾನ್ಸ್ಗಿದೆ. ಸೊ ಈ ಎಲೆಕ್ಟ್ರಾನ್ ಹಿಂಗೆ ಹೋಗ್ಬೋದು, ಇನ್ನೊಂದು ಎಲೆಕ್ಟ್ರಾನ್ ಹಿಂಗೆ ಬರ್ಬೋದು, ಇನ್ನೊಂದು ಎಲೆಕ್ಟ್ರಾನ್ ಹಿಂಗೆ ಬರ್ಬೋದು, ಇನ್ನೊಂದು ಎಲೆಕ್ಟ್ರಾನ್ ಹಿಂಗೆ ಹೋಗ್ಬೋದು. ಈ ಥರ ಅವು ಓಡಾಡ್ಕೊಂಡಿರ್ತವೆ. ಗೊತ್ತಾಯ್ತಾ? ಸೊ ಹೀಗೆ ಫ್ರೀ ಎಲೆಕ್ಟ್ರಾನ್, ಇದು ಮಾಡೆಲ್. ಇದು ಐ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ದಿ ಎಕ್ಸ್ಪ್ಲನೇಷನ್ ಆಫ್ ಫ್ರೀ ಎಲೆಕ್ಟ್ರಾನ್ ಥಿಯರಿ. ಲೊರೆಂಟ್ಸ್ ಮತ್ತು ಡ್ರೂಡೆ ಹೇಳಿದಂಥ ಮಾಡೆಲನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಮ್ಮ ಉದ್ದೇಶ ಏನು? ಕಂಡಕ್ಟರ್ನ ಒಳಗಡೆ ಏನು ಆಗ್ತಾ ಇದೆ ಅದನ್ನು ತಿಳ್ಕೋಬೇಕು. ಆಯಿತಾ? ಸೊ ಅದಕ್ಕೆ ನಾನು ಏನೇನೋ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಈಗ ಎಲೆಕ್ಟ್ರಾನ್ಸ್ ಹೆಂಗೆಂಗೋ ಓಡಾಡ್ತಾ ಇದ್ದಾವೆ. ಹೆಂಗೆಂಗೋ ಓಡಾಡಿದ್ರೆ ಅದನ್ನು ನಾವು ಕರೆಂಟ್ ಅಂತ ಕರೆಯೋದಿಲ್ಲ. ವಿ ಕೆನಾಟ್ ಕಾಲ್ ಇಟ್ ಆಸ್ ಕರೆಂಟ್. ಯಾಕೆ ಅಂತಂದರೆ ಕರೆಂಟ್ ಬಂದ್ಬಿಟ್ಟು ಫ್ಲೋ ಆಫ್ ಚಾರ್ಜ್ ಇನ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್ ಅಂತ ಹೇಳಿದ್ದೀನಿ. ಈಗ ಒಂದು ಎಲೆಕ್ಟ್ರಾನ್ ತಗೊಳ್ಳೋಣ, ಇದು ಹಿಂಗೆ ಹೋಯ್ತು, ಡಿಕ್ಕಿ ಹೊಡೀತು, ನೆಕ್ಸ್ಟ್ ಇಲ್ಲಿ ಬರುತ್ತೆ, ಇಲ್ಲಿ ಡಿಕ್ಕಿ ಹೊಡೆಯುತ್ತೆ, ಇಲ್ಲಿ ಬರುತ್ತೆ, ಇಲ್ಲಿ ಡಿಕ್ಕಿ ಹೊಡೆಯುತ್ತೆ, ಹಿಂಗೆ ಹೋಗುತ್ತೆ, ಮತ್ತೆ ಹಿಂಗೆ ಹೋಗುತ್ತೆ. ಒಟ್ಟಾರೆ ಆ ಎಲೆಕ್ಟ್ರಾನಿನ ಮೂಮೆಂಟು ಟೋಟಲಿ ಜಿಗ್ಜ್ಯಾಗ್. ಸೊ ಒಂದು ಗೊತ್ತು ಗುರಿ ನಿರ್ದಿಷ್ಟ ದಿಕ್ಕು ಅಂತ ಇರೋದಿಲ್ಲ. ಆಯಿತಾ? ದಿಸ್ ಈಸ್ ರ್ಯಾಂಡಮ್ ಮೋಷನ್. During the motion, our electron travel with some velocity that is called thermal velocity. ಅದನ್ನು ಆ್ಯಕ್ಚುಲಿ ವೆಲಾಸಿಟಿ ಅಂತ ಕರಿಬಾರ್ದು, ಸ್ಪೀಡ್ ಅಂತ ಕರಿಬೇಕು. ಯಾಕೆ ಅಂದರೆ ಅದಕ್ಕೆ ಪರ್ಫೆಕ್ಟ್ ಡೈರೆಕ್ಷನ್ ಇರೋದಿಲ್ಲ. ಒಂದು ಕ್ಷಣ ಹಿಂಗೆ ಹೋಗುತ್ತೆ ಮತ್ತು ಹಿಂಗೆ ಚೇಂಜ್ ಆಗುತ್ತೆ. ಅದಕ್ಕೆ ನಾನು ಅದನ್ನು ಸ್ಪೀಡ್ ಅಂತ ಕರಿತೀನಿ. ಆ್ಯಂಡ್ ವಿ ಕ್ಯಾನ್ ಶೋ ದ್ಯಾಟ್ ಇಟ್ ಈಸ್ ಗಿವನ್ ಬೈ √3kT/m. ನೋಡಿ, ಆಗಲೇ ಒಂದು ಈಕ್ವೇಷನ್ ಬಂತು. ಇಲ್ಲಿ ಕೆ ಬಂದು ಬೋಲ್ಟ್ಸ್ಮನ್ ಕಾನ್ಸ್ಟೆಂಟ್, ಟಿ ಅಂದರೆ ಟೆಂಪರೇಚರ್, ಎಮ್ ಅಂದರೆ ಮಾಸ್. ಇದು ಥರ್ಮಲ್ ವೆಲಾಸಿಟಿ, ಥರ್ಮಲ್ ಸ್ಪೀಡು. ಇದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಕೆ ವ್ಯಾಲ್ಯೂ ಗೊತ್ತಿರುತ್ತೆ, ಮಾಸ್ ಆಫ್ ದಿ ಎಲೆಕ್ಟ್ರಾನ್ ಗೊತ್ತಿರುತ್ತೆ, ಟೆಂಪರೇಚರ್, ರೂಮ್ ಟೆಂಪರೇಚರ್ ಹಾಕಿ 300 ಕೆಲ್ವಿನ್ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದರೆ ಇಟ್ ಕಮ್ಸ್ ಔಟ್ ಟು ಬಿ ಅಬೌಟ್ 10⁵ ಮೀಟರ್ ಪರ್ ಸೆಕೆಂಡ್. 1 × 10⁵ ಮೀಟರ್ ಪರ್ ಸೆಕೆಂಡ್. 10⁵ ಅಂದರೆ ಎಷ್ಟು ಗೊತ್ತಾ? 1,00,000.
1,00,000 ಮೀಟರ್ ಪರ್ ಸೆಕೆಂಡ್, ಒಂದು ಸೆಕೆಂಡ್ಗೆ 1,00,000 ಮೀಟರ್ ಟ್ರಾವೆಲ್ ಮಾಡೋಷ್ಟು ಸ್ಪೀಡ್ ಇರುತ್ತೆ. ಸಿಕ್ಕಾಪಟ್ಟೆ ಜಾಸ್ತಿ ಅಂದರೆ ಎಲೆಕ್ಟ್ರಾನ್ಸ್ಗಳು ಒಳಗಡೆ ಓಡಾಡ್ತಿರ್ತವೆ. ಆಮೇಲೆ ಆ ಎಲೆಕ್ಟ್ರಾನ್ಸ್ಗೆ ಒಳಗಡೆ ತುಂಬ ಜಾಗ ಇರುತ್ತೆ. ಒಳಗಡೆ ನಾವು ಅಂದ್ಕೊಂಡಿರ್ಬೋದು ಏನು ಈ ಮೆಟೀರಿಯಲ್ ಇದು ಕಾಪರ್ ವೈರ್ ಅಥವಾ ಅಲ್ಯೂಮಿನಿಯಂ ಸಿಲಿಂಡರ್ ಅಥವಾ ಸೋಡಿಯಂ ಬ್ಲಾಕ್ ಅಂದ್ಕೊಂಡ್ರೆ ನಾವು ಅಂದ್ಕೋತೀವಿ ಒಳಗಡೆ ಫುಲ್ ಹಾರ್ಡ್ ಅಂತ. ಒಳಗಡೆ ಬೇಕಾದಷ್ಟು ಜಾಗ ಇರುತ್ತೆ, ಎಂಪ್ಟಿ ಸ್ಪೇಸ್ ಸಿಕ್ಕಾಪಟ್ಟೆ ಇರುತ್ತೆ. ಎಲೆಕ್ಟ್ರಾನ್ಸ್ಗಳು ಅಲ್ಲೆಲ್ಲ ಆರಾಮಾಗಿ ತಿರುಗಾಡ್ಕೊಂಡಿರ್ತವೆ, ಆಯಿತಾ, ಓಡಾಡ್ಕೊಂಡಿರ್ತವೆಲ್ಲ, ಓಡ್ತಾ ಇರ್ತವೆ ಇಷ್ಟು ಫಾಸ್ಟಾಗಿ. ಎಷ್ಟೇ ಫಾಸ್ಟಾಗಿ ಓಡಿದ್ರು ಕೂಡ ಇದರಿಂದ ಕರೆಂಟ್ ಬರೋಲ್ಲ. ಯಾಕೆ ಅಂದರೆ ದ ಮೂಮೆಂಟ್ ಈಸ್ ರ್ಯಾಂಡಮ್. ಅರ್ಥ ಆಯ್ತಲ್ವಾ? ಸೊ ದ ರ್ಯಾಂಡಮ್ ಮೋಷನ್ ನೆವರ್ ಗಿವ್ಸ್ ಎಲೆಕ್ಟ್ರಿಕ್ ಕರೆಂಟ್. ಥರ್ಮಲ್ ವೆಲಾಸಿಟಿ ನೆವರ್ ಗಿವ್ಸ್ ಎಲೆಕ್ಟ್ರಿಕ್ ಕರೆಂಟ್. ಗಾಟ್ ಇಟ್? ನೌ ಡೂ ಒನ್ ಥಿಂಗ್, ಕನೆಕ್ಟ್ ದಿಸ್ ಎಂಡ್ ಟು ಪಾಸಿಟಿವ್ ಆಫ್ ದ ಬ್ಯಾಟರಿ ಅಥವಾ ನೆಗೆಟಿವ್ ಆಫ್ ದ ಬ್ಯಾಟರಿ. ಯಾವುದಕ್ಕೆ ಬೇಕಾದ್ರೂ ಕನೆಕ್ಟ್ ಮಾಡಿ, ಪಾಸಿಟಿವ್ಗಾದ್ರೂ ಮಾಡಿ, ನೆಗೆಟಿವ್ಗಾದ್ರೂ ಮಾಡಿ. ಕನೆಕ್ಟ್ ದಿಸ್ ಎಂಡ್ ಟು ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ. ದೆನ್ ವಾಟ್ ಹ್ಯಾಪನ್ಸ್ ಅಂದರೆ, ಈಗ ನಾನು ಎಲ್ಲ ಎಲೆಕ್ಟ್ರಾನ್ ತಗೊಳ್ಳಲ್ಲ, ಒಂದೇ ಎಲೆಕ್ಟ್ರಾನ್ ತಗೋತೀನಿ. ಒಂದು ಎಲೆಕ್ಟ್ರಾನ್ಗೆ ಏನು ಹೇಳ್ತೀನೋ ಅದು ಎಲ್ಲ ಎಲೆಕ್ಟ್ರಾನ್ಗೂ ಅಪ್ಲೈ ಆಗುತ್ತೆ. ಈಗ ಒಂದು ಎಲೆಕ್ಟ್ರಾನ್ಗೆ ನಾನು ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದೆ, ಹೇಳಿ ಕೇಳಿ ಎಲೆಕ್ಟ್ರಾನ್ ನೆಗೆಟಿವ್ ಚಾರ್ಜ್. ಈ ಕಡೆ ನಾನು ನೆಗೆಟಿವ್ ಪೊಲಾರಿಟಿ ತಂದಿಟ್ಬಿಟ್ಟೆ ಅಂತ ಇಟ್ಕೊಳ್ಳಿ, ಅವಾಗ ಇದು ಬ್ಯಾಟ್ರಿ, ಆಯಿತಾ, ಈ ಕಡೆ ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್. ಅವಾಗ ಏನಾಗುತ್ತೆ, ಎಲೆಕ್ಟ್ರಾನ್ ಓಡುತ್ತೆ ಈ ಕಡೆ. ಅಂದರೆ ಇಟ್ ವಿಲ್ ಟ್ರೈ ಟು ಮೂವ್ ಟುವರ್ಡ್ಸ್ ದಿ ಪಾಸಿಟಿವ್. ನೌ ದೇರ್ ಅರೈಸಸ್ ಯೂನಿಫಾರ್ಮ್ ಮೋಷನ್. ಸರ್ ಹಂಗಂದರೆ ಬ್ಯಾಟ್ರಿ ಅಪ್ಲೈ ಮಾಡಿದ ತಕ್ಷಣ ಈ ಕೊಲಿಷನ್ಸ್ ಎಲ್ಲ ವ್ಯಾನಿಷ್ ಆಗಿ ಸ್ಟ್ರೈಟಾಗಿ ಓಡೋಗ್ಬಿಡುತ್ತಾ ಎಲೆಕ್ಟ್ರಾನು? ಇಲ್ಲ, ಹಂಗಲ್ಲ. ಈಗಲೂ ಕೊಲಿಷನ್ ಇದೆ, ಆದರೆ ಕೊಲಿಷನ್ ಇದ್ದರೂ ಕೂಡ ಆ ಎಲೆಕ್ಟ್ರಾನು ಒಂದು ದಿಕ್ಕಿನಲ್ಲಿ ಹೋಗಲಿಕ್ಕೆ ಪ್ರಯತ್ನ ಪಡುತ್ತೆ. ಹೆಂಗೆ ಅಂತ ಹೇಳ್ತೀನಿ ನೋಡಿ. ಇದೇ ಡಯಾಗ್ರಾಮು. ಎಲೆಕ್ಟ್ರಾನ್ ಇಲ್ಲಿತ್ತು, ಬಂತು, ಡಿಕ್ಕಿ ಹೊಡಿತು, ಹೊಡಿತು 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 ಹೊಡಿತು, ಹೀಗೆ ಹೋಗಿ 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 ನೋಡಿ. ಇದಕ್ಕೂ ಏನಾದ್ರು ವ್ಯತ್ಯಾಸ ಇದೆಯಾ? ಏನಾದ್ರು ಸಿಮಿಲಾರಿಟಿ ಇದೆಯಾ? ಸಿಮಿಲಾರಿಟಿ ಇದೆ. ಇದು ಜಿಗ್ಜಾಗ್, ಇದು ಜಿಗ್ಜಾಗ್. ವ್ಯತ್ಯಾಸ ಏನು? ಇದು ಅಲ್ಲೇ ಸುತ್ತುತ್ತಾ ಇದೆ, ಇದು ಒಂದು ದಿಕ್ಕಿನಲ್ಲಿ ಮೂವ್ ಆಗಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಇದು ಹೆಂಗೆ ಅಂತಂದರೆ, ಈಗ ನಾನು ಒಂದು ಎಕ್ಸಾಂಪಲ್ ತಗೋತೀನಿ. ಈಗ ಬೆಂಗಳೂರಲ್ಲಿ ಯಾರೋ ಒಬ್ಬ ಸ್ಟೂಡೆಂಟು ಜಯನಗರದಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳಿ. ಅವನ ಕಾಲೇಜು ಮಲ್ಲೇಶ್ವರಮಲ್ಲಿ ಇದೆ ಅಂತ ಇಟ್ಕೊಳ್ಳೋಣ. ಜಯನಗರದಿಂದ ಮಲ್ಲೇಶ್ವರಂ ಹೋಗಬೇಕು ಅವನು. ಯಾಕೆ? ಕಾಲೇಜಿಗೆ ಹೋಗಬೇಕು, ಒಂದು ಇಂಟೆನ್ಷನ್ ಇದೆ. ಕಾಲೇಜಿಗೆ ಹೋಗಿ ಫಸ್ಟ್ ಪೀರಿಯಡು, ಸೆಕೆಂಡ್ ಪೀರಿಯಡು, ಥರ್ಡ್ ಪೀರಿಯಡು ಅಟೆಂಡ್ ಮಾಡಬೇಕು. ಅವಾಗ ಏನು ಮಾಡ್ತಾನೆ ಅವನು? ಮನೆಯಿಂದ ಹೊರಡ್ತಾನೆ. ಲೆಟಸ್ ಅವನ ಹತ್ರ ಒಂದು ಬೈಕ್ ಇದೆ ಅಂತ ಇಟ್ಕೊಳ್ಳೋಣ. ಮನೆಯಿಂದ ಹೋಗ್ಬೇಕಾದ್ರೆ ಡೈರೆಕ್ಟಾಗಿ ಮಲ್ಲೇಶ್ವರಂಗೆ ಒಂದು ರೋಡ್ ಇರೋದಿಲ್ಲ, ಎಲ್ಲೆಲ್ಲೋ ತಿರುಕೊಂಡು ಹೀಗೆ ತಿರ್ಕೊಂಡು, ಬಟ್ ಸ್ಟಿಲ್ ಹಿಸ್ ಬೈಕ್ ಈಸ್ ಹೆಡಿಂಗ್ ಟುವರ್ಡ್ಸ್ ದಿ ಕಾಲೇಜ್ ವಿಚ್ ಈಸ್ ಲೊಕೇಟೆಡ್ ಇನ್ ಮಲ್ಲೇಶ್ವರಂ. ಅಥವಾ ಈಗ ನಿಮ್ಮ ಮನೆಯಿಂದ ನಿಮ್ಮ ಕಾಲೇಜಿಗೆ ಹೊರಟ್ರಿ ಅಂದ್ಕೊಳ್ಳಿ, ನೀವಿರೋ ಊರಲ್ಲೇನೆ ನಿಮ್ಮ ಮನೆಯಿಂದ ಕಾಲೇಜಿಗೆ ನೇರವಾಗಿ ಒಂದು ರಸ್ತೆ ಇರೋದಿಲ್ಲ, ಎಲ್ಲೆಲ್ಲೋ ತಿರ್ಕೊಂಡು ಹೋಗ್ಬೇಕು. ಆದರೂ ಕೂಡ ನಿಮ್ಮ ದಿಕ್ಕು ಡಿಸೈಡ್ ಆಗಿರುತ್ತೆ, ನಿಮ್ಮ ಡೆಸ್ಟಿನಿ ಡಿಸೈಡ್ ಆಗಿರುತ್ತೆ. ಕಾಲೇಜಿಗೆ ಹೋಗಬೇಕು ಅಂತ ಹೋಗ್ತಾ ಇರ್ತೀರಾ. ಅದು ಇಲ್ಲಿ ಇದು ಅಂದರೆ ಯು ಆರ್ ಡ್ರಿವನ್ ಇನ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್. ಹಾಗೆ ಇಲ್ಲಿ ಚಾರ್ಜ್ ಈಸ್ ಡ್ರಿವನ್ ಬೈ ದ ಬ್ಯಾಟರಿ. ಬ್ಯಾಟ್ರಿ ಅದನ್ನು ಓಡಿಸುತ್ತೆ, ಅದು ಹೋಗಲಿಕ್ಕೆ ಬ್ಯಾಟ್ರಿ ಕೆಲಸ ಮಾಡುತ್ತೆ, ಫೋರ್ಸನ್ನು ಕೊಡುತ್ತೆ. ಆ ಕೊಟ್ಟಂಥ ಫೋರ್ಸನ್ನೇ ನಾವು EMF ಅಂತ ಕರೆಯೋದು, ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ. ಇದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ. ಇಲ್ಲಿ ಇನ್ನು ತುಂಬ ಬಿಗಿನಿಂಗಲ್ಲೇ ಇದ್ದೀನಿ, ಸ್ವಲ್ಪ ಲೆಂತಿ ಆಗ್ತಾಯಿದೆ ವಿಡಿಯೋ. ಆದರೂ ನಾನು ಹೇಳೋದೇನು ಗೊತ್ತಾ, ಈ ಫಸ್ಟ್ ವಿಡಿಯೋನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಮುಂದೆ ಬರ್ತಕ್ಕಂಥ ಕಾನ್ಸೆಪ್ಟ್ಸನ್ನು ನೀವು ಈಸಿಯಾಗಿ ಫಾಲೋ ಮಾಡ್ಬೋದು, ಏನಂತ ಕಾಂಪ್ಲಿಕೇಶನ್ಸ್ ಅನಿಸೋದೇ ಇಲ್ಲ. ಸರಿ, ಈಗ ಇಲ್ಲಿ ಎಲೆಕ್ಟ್ರಾನನ್ನು ಓಡಿಸಿದೆ, ಫೋರ್ಸಿಬಲಿ ನೀವು ಕಳಿಸ್ತಾ ಇದ್ದೀರಾ. ಯಾರು? ನೀವು ಅಂದರೆ ಯಾರು? ಬ್ಯಾಟ್ರಿ. ಹೆಂಗೆ ನೀವು ಮನೆಯಿಂದ ಕಾಲೇಜಿಗೆ ಹೋಗ್ತಾ ಇದ್ದೀರೋ ಬಿಕಾಸ್ ಆಫ್ ಸಮ್ ಇಂಟೆನ್ಷನ್, ಹಾಗೆ ಎಲೆಕ್ಟ್ರಾನ್ ಕೂಡ ಹೋಗ್ತಾ ಇದೆ ಬಿಕಾಸ್ ಆಫ್ ಸಮ್ ಫೋರ್ಸ್. ಒಂದು ವೇಳೆ ನೀವು ಕಾಲೇಜಿಗೆ ಹೋಗೋ ಉದ್ದೇಶ ಇಲ್ಲಪ್ಪ, ಮನೆಯಿಂದ ಹೊರಟ್ರಿ, ಎಲ್ಲೆಲ್ಲೋ ಸುತ್ತಾಡ್ತೀರಾ. ಈಗ ಅವ್ನು ಜಯನಗರದಿಂದ ಹೊರಟ, ಮಲ್ಲೇಶ್ವರಂ ಕಾಲೇಜ್ಗೆ ಹೋಗ್ಬೇಕಾಗಿಲ್ಲ, ಜಯನಗರದಿಂದ JP ನಗರಕ್ಕೆ ಹೋಗ್ತಾನೆ, ಅಲ್ಲಿಂದ ಮತ್ತೆ ಜಯನಗರಕ್ಕೆ ಬರ್ತಾನೆ, ಮತ್ತೆ ಶಿವಾಜಿನಗರಕ್ಕೆ ಹೋಗ್ತಾನೆ, ಮತ್ತೆ ಇನ್ನೆಲ್ಲೆಲ್ಲೋ ಸುತ್ತಾಡಿಕೊಂಡು ಅಲ್ಲಿ ಇಲ್ಲಿ ತಿರುಗ್ತಾನೆ, ಕಾಲೇಜ್ ಕಡೆ ಹೋಗೋದೇ ಇಲ್ಲ. ಹಾಗೆ ನೀವೀಗ ಮನೆಯಿಂದ ಹೊರಟ್ರಿ, ಮನೆಯಿಂದ ಬೇರೆ ಯಾವುದೋ ಅಂಗಡಿಗೆ ಹೋದ್ರಿ, ಅಥವಾ ಹೋಟೆಲ್ಗೆ ಹೋದ್ರಿ, ಇಲ್ಲ ಸಿನಿಮಾಗೆ ಹೋದ್ರಿ, ಅಥವಾ ಫ್ರೆಂಡ್ ಮನೆಗೆ ಹೋದ್ರಿ, ಅಥವಾ ಕ್ರಿಕೆಟ್ ಆಡ್ಲಿಕ್ಕೆ ಹೋದ್ರಿ, ಹೀಗೆ ಎಲ್ಲೆಲ್ಲ ಸುತ್ತಾಡಿಕೊಂಡು ಮತ್ತೆ ವಾಪಸ್. ಅಂದರೆ ಯು ಡೋಂಟ್ ಹ್ಯಾವ್ ಎನಿ ಪರ್ಟಿಕ್ಯುಲರ್ ಡೆಸ್ಟಿನೇಷನ್. ಅದು ಇಲ್ಲಿ. ಸಪೋಸ್ ಇಫ್ ದೇರ್ ಇಸ್ ನೋ ಡ್ರೈವಿಂಗ್ ಫೋರ್ಸ್, ದೆನ್ ಇಟ್ ಈಸ್ ರ್ಯಾಂಡಮ್ ಮೋಷನ್. If there is a driving force, it is a regular motion. So random motion ಅಲ್ಲಿ ಬರೋದು thermal velocity, regular motion ಅಲ್ಲಿ ಬರೋದು drift velocity, represented by the symbol VD. ಹಾಗಾದ್ರೆ drift velocity ಯಾವಾಗ ಬರುತ್ತೆ? Only when you apply the electric field. So ಇವಾಗ ಒಂದು ಮಾರ್ಕಿಂದ ಒಂದು ಕ್ವೆಶ್ಚನ್ ಹೇಳ್ತೀನಿ. Define drift velocity. What is drift velocity? Velocity acquired by free electrons in the presence of electric field.
ವಾಟ್ ಈಸ್ ಫ್ರೀ ಎಲೆಕ್ಟ್ರಾನ್? ಸೊ ಇಷ್ಟೊತ್ತು ಮಾಡಿರೋ ಪಾಠದಲ್ಲಿ ಸಾಕಷ್ಟು 1 ಮಾರ್ಕ್ ಕ್ವಶನ್ಸ್ ಅನ್ನು ನಾನು ಹುಡುಕ್ಬೋದು. ವಾಟ್ ಈಸ್ ಫ್ರೀ ಎಲೆಕ್ಟ್ರಾನ್? ವೇಲೆನ್ಸ್ ಎಲೆಕ್ಟ್ರಾನ್ ಈಸ್ ಫ್ರೀ ಎಲೆಕ್ಟ್ರಾನ್. ವೈ ಇಟ್ ಈಸ್ ಕಾಲ್ಡ್ ಫ್ರೀ ಎಲೆಕ್ಟ್ರಾನ್? ಬಿಕಾಸ್ ಇಟ್ ಈಸ್ ಇನ್ ದಿ outermost orbit and least affected by the nucleus. Electrostatic force is very less. Okay, and who is carrying electric energy? Current flow ಆಗಲಿಕ್ಕೆ ಯಾರು ಕಾರಣ? Is it core electron or free electron? It is free electron. How actually free electrons are moving? Initially they move randomly. ಹೆಂಗಂದ್ರೆ ಮನಸ್ಸಿಗೆ ಬಂದಂಗೆ ಓಡಾಡ್ತಾ ಇರ್ತವೆ. Because there is no driving force. Now in order to make them to go in a particular direction, we have to apply the force, we have to spend energy, we have to do the work. When you do that, when you apply the field, immediately there arises drift velocity, that is nothing but Vd. ಗೊತ್ತಾಯ್ತಾ? ಹಾಗಾದ್ರೆ Vdಗೂ Vtಗೂ ಏನೇನು ವ್ಯತ್ಯಾಸ ಇದೆ ಸರ್? ಮೊಟ್ಟ ಮೊದಲನೇದಾಗಿ ಥರ್ಮಲ್ ವೆಲಾಸಿಟಿ ಬಂದು ವೆಲಾಸಿಟಿ ಇನ್ ದ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಡ್ರಿಫ್ಟ್ ವೆಲಾಸಿಟಿ ಈಸ್ ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಎರಡನೇದು ಥರ್ಮಲ್ ವೆಲಾಸಿಟಿ ಇಸ್ ವೆರಿ ಹೈ 10⁵. ಡ್ರಿಫ್ಟ್ ವೆಲಾಸಿಟಿ ಬಹಳ ಕಡಿಮೆ 10⁻² ಮೀಟರ್ ಪರ್ ಸೆಕೆಂಡ್. ಇದು ರನ್ನಿಂಗ್ ಆದರೆ ಮನಸ್ಸಿಗೆ ಬಂದಂಗೆ ಉಚ್ಚಾಪಟೆ ಓಡೋದಾದರೆ ಇದು ಸ್ಟೆಪ್ ಬೈ ಸ್ಟೆಪ್ ಹೆಜ್ಜೆ 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 ಇಟ್ಕೊಂಡು ಹೋಗೋದು. ಬಸವನ ಹುಳ ಕ್ರಾಲಿಂಗ್ ಅಂತ ಕರೀತಾರೆ. ಬಸವನ ಹುಳ ಹೋಗೋದು ನೋಡಿದ್ದೀರಾ ನೀವು? ಸ್ನೇಯಿಲ್ ಅಂತ, ಸ್ನೇಯಿಲ್ ಸ್ಪೀಡ್ ಅಂತ, ಆಮೆ ವೇಗ ಅಂತ ಕರೀತಾರೆ. ನಿಧಾನಕ್ಕೆ ಹೋಗೋದು. ಆಯಿತಾ? ಅದು ಡ್ರಿಫ್ಟ್ ವೆಲಾಸಿಟಿ. ಯಾಕೆ ಡ್ರಿಫ್ಟ್ ವೆಲಾಸಿಟಿ ಕಡಿಮೆ ಆಮೇಲೆ ಹೇಳ್ತೀನಿ ನಾನು. ಈಗ ವ್ಯತ್ಯಾಸಗಳನ್ನು ಗಮನಿಸೋಣ. ವೆರಿ ಹೈ, ವೆರಿ ಸ್ಮಾಲ್, ರ್ಯಾಂಡಮ್, ರೆಗ್ಯುಲರ್. ಫೈನಲ್ ಆಗಿ ದಿಸ್ cannot give electric current, but this is responsible for electric current. Drift velocity is responsible for electric current. ಈಗ ಕೊನೆಯದಾಗಿ ಇದು ಯಾಕೆ ಕಡಿಮೆ ಅಂತ ಹೇಳ್ಬಿಡ್ತೀನಿ. ಡ್ರಿಫ್ಟ್ ವೆಲಾಸಿಟಿ ಯಾಕೆ ಕಡಿಮೆ ನೋಡಿ. ಈಗ ಒಂದು ಸಿಂಪಲ್ ಎಕ್ಸಾಂಪಲ್, ಟ್ರಾಫಿಕ್ ಲೈಟ್ ಆಫ್ ಆಗಿದೆ, ಎಲ್ಲ ವೆಹಿಕಲ್ಸ್ ಬಂತು, ಅಥವಾ ಎಲ್ಲೋ ರೋಡ್ ಜಾಮ್ ಆಗಿದೆ, ನಿಧಾನಕ್ಕೆ ಹೋಗ್ತಾ ಇದ್ದಾವೆ, ವೆಹಿಕಲ್ಸ್ ಎಲ್ಲ ಹೋಗ್ತಾ ಇದ್ದಾವೆ. ವೆಹಿಕಲ್ಸ್ ಹೋಗ್ತಿರ್ಬೇಕಾದ್ರೆ ನೀನು ಬೈಕನ್ನು ಜೋರಾಗಿ ಓಡಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಯಾಕಂದರೆ ಎಲ್ಲ ವೆಹಿಕಲ್ಸು ಒಂದೇ ದಿಕ್ಕಲ್ಲಿ ಹೋಗ್ತಿರ್ಬೇಕಾದ್ರೆ ನೀನು ನಿಧಾನಕ್ಕೆ ಇಲ್ಲಿ ಸ್ವಲ್ಪ ಜಾಗ ಸಿಕ್ತು, ಈ ಕಡೆ ಸಿಕ್ತು, ಅಲ್ಲಿ ಹೋಗ್ತೀಯಾ, ಇಲ್ಲಿ ಹೋಗ್ತೀಯಾ, ಇಲ್ಲಿ ಹೋಗ್ತೀಯಾ, ಇಲ್ಲಿ ಹೋಗ್ತೀಯಾ, ಒಟ್ಟಲ್ಲಿ ಎಲ್ಲೆಲ್ಲೋ ನುಗ್ಗಿಸ್ಕೊಂಡು ಹೋಗ್ತಿದೀಯಾ. ಅದೇ ಇಲ್ಲಿ ನುಗ್ಗಿಸ್ತೆ, ಇಲ್ಲಿ ಬಂದೆ, ಹಿಂಗೆ ಬಂದೆ, ಒಟ್ಟಲ್ಲಿ ನೀನು ಮಲ್ಲೇಶ್ವರಂ ಕಡೆ ಹೋಗ್ತಾ ಇದೀಯಾ. So because simultaneously everyone are moving, velocity decreases automatically. ಈಗ ಸಿನಿಮಾ ಬಿಡ್ತಪ್ಪ, ಸಿನಿಮಾ ಬಿಟ್ಟಾಗ ಎಲ್ಲ ಒಂದೇ ಸತಿ ಓಡಿ ಬರೋಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಎಲ್ಲರೂ ಒಂದೇ ಸತಿ ಡೋರ್ ಕಡೆ ಹೋಗ್ಬೇಕಾದ್ರೆ ನೀನು ಹೆಂಗೆ ಓಡೋಕ್ಕೆ ಸಾಧ್ಯ? ಓಡಬೇಕು ಅನಿಸಿದ್ರು ಕೂಡ ಜಾಗ ಇರೋದಿಲ್ಲ. ಯು ಕ್ಯಾನಾಟ್ ಗೆಟ್ ಆಕ್ಸಿಲರೇಟೆಡ್. ನಿನ್ನ ಆಕ್ಸಿಲರೇಷನ್ 0 ಯು ಮೂವ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ. ಒಂದು ಹೆಜ್ಜೆ ಇಟ್ಟೆ, ಮತ್ತೆ ಸ್ವಲ್ಪ ತಾದ್ಮೇಲೆ ಇನ್ನೊಂದು ಹೆಜ್ಜೆ, ಹೀಗೆ 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 ಹೀಗೆ. ಇವೆಲ್ಲ ನಮ್ಮ ಡೈಲಿ ಲೈಫಲ್ಲಿ ಆಗಿರುವಂಥದ್ದೇ. ನಾನೇನು ಹೊಸ ಎಕ್ಸಾಂಪಲ್ಸನ್ನು ಅಥವಾ ಗೊತ್ತಿಲ್ಲದಿರೋದು ಯಾವುದು ತಗೊಳ್ತಾ ಇಲ್ಲ. ಸೊ ನೀವು ಜ್ಞಾಪಿಸ್ಕೊಳ್ಳಿ. ಹಾಗೆ ಇಲ್ಲಿ ಕೂಡ ಈ ಮೆಟೀರಿಯಲಲ್ಲಿ ನಾನು ಯಾವಾಗ ಎಲೆಕ್ಟ್ರಿಕ್ ಫೀಲ್ಡನ್ನು ಅಪ್ಲೈ ಮಾಡಿದ್ನೋ, ಇವೇನು ಎಲೆಕ್ಟ್ರಾನ್ಸ್ಗಳಿದ್ವಲ್ಲ, ಹಿಂಗೆ ಡಿಕ್ಕಿ ಹೊಡ್ಕೊಂಡು ಒಂದೇ ಕಡೆ ಹೋಗ್ತಿದ್ದಾವೆ. ಹೀಗೆ 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 ಹೊಡ್ಕೊಂಡು ಹೋಗ್ತಿದ್ದಾವೆ. ಇನ್ನೊಂದು ಎಲೆಕ್ಟ್ರಾನು ಅಷ್ಟೇ, ಅದು ಇಲ್ಲೂ ಹೋಗ್ಬೋದು, ಈ ಥರ ಹೋಗ್ತಾ ಇದ್ದಾವೆ. ಹಾಗಾಗಿ ನಿಧಾನಕ್ಕೆ ಹೋಗ್ತಿದ್ದಾವೆ, ವೆಲಾಸಿಟಿ ಕಡಿಮೆ ಆಯಿತು. ಸೊ ವಿದ್ಯಾರ್ಥಿಗಳೇ, ನಾನು ಇಷ್ಟೊತ್ತು ಬೇಸಿಕ್ಸನ್ನು ಹೇಳಿದೆ. ಎಲೆಕ್ಟ್ರಿಕ್ ಕರೆಂಟಿಗೆ ಸಂಬಂಧಪಟ್ಟಾಗ ಒಂದು ಸ್ವಲ್ಪ ಹಿಸ್ಟ್ರಿ ಅಲ್ಲ, ಇನ್ಸಿಡೆಂಟ್, ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತಂದು ಕರಿಬೋದು ನೀವು. ಅದನ್ನು ಹೇಳಿದೆ. ಆಮೇಲೆ 2 ಟೈಪ್ಸ್ ಆಫ್ ಕರೆಂಟ್ಸನ್ನು ಹೇಳಿದ್ದೀನಿ, ವೆಲಾಸಿಟಿಗಳನ್ನು ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಡ್ರಿಫ್ಟ್ ವೆಲಾಸಿಟಿಗೆ ಡೆರಿವೇಷನ್ನು ಮತ್ತು ಎಲೆಕ್ಟ್ರಿಕ್ ಕರೆಂಟ್ಗೆ ಒಂದು ಡೆರಿವೇಷನ್, ಇವನ್ನೆಲ್ಲ ಮಾಡ್ತಾ ಹೋಗೋಣ. ಐ ಹೋಪ್ ಯು ಆರ್ ಎಂಜಾಯಿಂಗ್ ಮೈ ವಿಡಿಯೋಸ್. ನನ್ನ ಟೀಚಿಂಗು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆಮೇಲೆ ಲೈಕ್ ಬಟನ್ ಒತ್ತಿ. ಲೈಕ್ ಬಟನ್ ಒತ್ತಿದಾಗ ಏನಾಗುತ್ತೆ, ಈ ವಿಡಿಯೋ ಪಾಪ್ಯುಲರ್ ಆಗುತ್ತೆ. ಬೇರೆಯವರು ನೀವು ಹೇಳದೆ ಹೋದರೂ ಕೂಡ ಅವರು ನೋಡ್ತಾರೆ. ಆಯ್ತಲ್ವಾ? ಸೊ ಐ ವಿಲ್ ಸ್ಟಾಪ್ ದಿಸ್ ವಿಡಿಯೋ. ಐ ವಿಲ್ ಕಮ್ ಬ್ಯಾಕ್ ಟು ಯು ವಿತ್ ಫ್ಯೂ ಮೋರ್ ಥಿಂಗ್ಸ್ ಆ್ಯಂಡ್ ಮೆನಿ ಮೋರ್ ಇನ್ಫಾರ್ಮೇಷನ್ಸ್ ರಿಗಾರ್ಡಿಂಗ್ ದಿ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ಥ್ಯಾಂಕ್ ಯು.